ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಒಂದು ಕರುಣಾ ಕಟಾಕ್ಷದಿಂದ ನಾವು ಪರಮಾರ್ಥ ಚಿಂತಾಮಣಿ ನೋಡ್ತಾ ಇದ್ದೀವಿ. ಅವರಿಗೆ ಎಷ್ಟು ಕೋಟಿ ನಮಸ್ಕಾರಗಳು ಹೇಳಿದ್ರು ಸಾಲದು. ಈಗ ನಾವು ಹಿಂದೆ ಇರುವಿನ 3 ಅಂತಸ್ತುಗಳು 55ನೇ ಟಾಪಿಕ್ ಅಂತ ನಾವು ಚಿಂತನೆ ಮಾಡಿದ್ವಿ. ಅದರಲ್ಲಿ ಇವತ್ತು ಸ್ವಲ್ಪ ಸ್ಟಡಿ ಥರ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಈಗ ಇಲ್ಲಿ ನಮಗೆ ಆತ್ಮ ಅನಾತ್ಮ ಎರಡಿಲ್ಲ. ಆದರೆ ನಾವು ವ್ಯವಹಾರದಲ್ಲಿ ಅನಾತ್ಮದಲ್ಲಿ ಇರೋದ್ರಿಂದ ನಮ್ಮ ದೃಷ್ಟಿಯಿಂದ ಹಿಡ್ಕೊಂಡು ಅನಾತ್ಮ ಅನ್ಬೇಕು. ಅದು ಅವ್ರ ದೃಷ್ಟಿ ಅಲ್ಲ. ಈಗ ಹಾವು ಹಗ್ಗ ಎರಡಿದೆಯಾ, ಅವ್ರ ದೃಷ್ಟಿಯಿಂದ ಹಗ್ಗ ಒಂದೇ ಇರೋದು. ನಮ್ಮ ದೃಷ್ಟಿಯಿಂದ ಹಗ್ಗ ಇಲ್ಲ, ಹಾವೇ. ನಮಗೂ ಒಂದೇ ದೃಷ್ಟಿನೇ. ನಮಗೆ ದೇವ್ರಿಗಿಬ್ರು ದಿಂಡ್ರು ಗೊತ್ತಿಲ್ಲ. ಆದ್ದರಿಂದ ಇಲ್ಲಿ ನಾವು ಮೊದಲು ಮುಕ್ತರಾಗೋವರೆಗೂ ಅದಕ್ಕೆ ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಎರಡಿಲ್ಲ. ಮುಕ್ತರಾದ ಮೇಲೆ ಯಾವುದನ್ನ ನಾವು ಅನಾತ್ಮ ಅಂತ ಕರಿತೀವೋ ಅದೇ ಪರಮಾತ್ಮ. ಯಾವುದನ್ನು ನಾನು ಒಡವೆ ಅಂತ ಕರಿತಾ ಇದ್ದೀನೋ ಅದು ಚಿನ್ನವೇ. ಯಾವುದನ್ನು ಮಡಿಕೆ ಕುಡಿಕೆ ಶ್ರಾವ ತಟ್ಟೆ ಅಂತ ಕರಿತೀನೋ ಅದು ಮಣ್ಣೇ. ಮಣ್ಣು ಬಿಟ್ಟದಿಲ್ಲ, ಪರಮಾತ್ಮನ ಬಿಟ್ಟಿದಿಲ್ಲ. ಒಡವೆಗಳೇ, ಚಿನ್ನವೇ ಒಡವೆಗಳ ರೂಪದಲ್ಲಿ ತೋರ್ತಾ ಇದೆ. ಪರಮಾತ್ಮನೇ ಅವಸ್ಥೆಯಾಗಿ ತೋರ್ತಾ ಇದೆ. ಮುಗಿದೋಯ್ತು. ನೀನು ಅದರೊಳಗಡೆ ಇರೋದು ಅದೇ. ಈಗ ಎರಡೆಲ್ಲಿದೆ? ಆದ್ದರಿಂದ ನಾವು ಅದನ್ನು ಹೋಗೋ ಹಂತದಲ್ಲಿ ಅನಾತ್ಮಕ್ಕಿರುವ ಇರುವು, ಆತ್ಮನಿಗಿರುವ ಇರುವು ಅಂತಲೇ ಇಟ್ಕೋಣ. ಇಲ್ಲೂ ಹಾಗೆ ತಗೊಂಡೋಗ್ತಾರೆ. ಆದ್ದರಿಂದ ಅನಾತ್ಮಕ್ಕಿರುವ ಇರುವು ಎಂಥದ್ದು ಪ್ರಶ್ನೆ. ಇಲ್ಲಿ ಇರುವು ಅಂತಂತಂದರೆ ಹಾಗೆ ಯಾವುದಕ್ಕೆ ಹೇಳ್ತಾ ಇದ್ದಾರೆ? 3 ಇರುವುಗಳಿದೆ. ಅದರಲ್ಲಿ ಯಾವುದು ಹೇಳಕ್ಕೆ ಬರುತ್ತಾ ಯಾರಿಗಾದರೂ? ಹೇಳಿ. ಕೃಷ್ಣವೇಣಿಯವರೇ ಹೇಳಿ. ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಇರ್ಲಿ ಇನ್ನೊಂದು ಹೆಸರು ಪಾಪ ನಿಮ್ಗೆ ಜ್ಞಾಪಕ ಬರದೇ ಇರ್ಬೋದು. ಪ್ರಾತಿಭಾಸಿಕ ಸತ್ಯ. ಕರೆಕ್ಟ್, ಅಷ್ಟೇ. ಹೆಸರು ಜ್ಞಾಪಕ ಇಲ್ದೇ ಇದ್ರೆ ಹೋಗ್ಲಿ, ಅದಕ್ಕೇನೋ ಒಂದು ಹೆಸರಿದೆ ಅಂತ ಇಟ್ಕೊಂಡ್ರೆ ಆಯ್ತು. ಇವೆಲ್ಲ ಸಾಂಸ್ಕ್ರಿಟ್ ವರ್ಡ್ಗಳು, ತೊಂದರೆ ಇಲ್ಲ. ನಮಗೆ ಹೋಗ್ಲಿ ಎಕ್ಸಾಂಪಲ್ ಕೊಡಿ ನನಗೆ ಒಂದೊಂದು. ಮರಳುಗಾಡಿನ ನೀರು ಇಲ್ದಂತಾಗುತ್ತೆ, ಅದು ಪ್ರಾತಿಭಾಸಿಕ ಸತ್ಯ. ಕಾಣಿಸ್ತಾ ಇರ್ತೈತೆ ಆದ್ರೆ ಅದು ಇರೋದಿಲ್ಲ. ಓಕೆ. ಹಾವು ಅನ್ಕೊಂಡಿರ್ತೀವಿ, ಹಗ್ಗ ಇರುತ್ತೆ ಅಲ್ಲಿ. ಹಾವು ತೆಗೆದ್ರೆ ಹಗ್ಗ ಇರುತ್ತೆ, ಅದು ವ್ಯಾವಹಾರಿಕ. ಹಗ್ಗ ಇರುತ್ತೆ, ಅದು ವ್ಯವಹಾರಕ್ಕೆ ಬರುತ್ತೆ, ಅದು ವ್ಯಾವಹಾರಿಕ ಸತ್ಯ. ಕರೆಕ್ಟ್. ಮತ್ತೆ ಪಾರಮಾರ್ಥಿಕ ಅಂದ್ರೆ ಬದಲಾಗೋದಿಲ್ಲ, ಅದು ಯಾವಾಗ್ಲೂ ಇರುತ್ತೆ, ಇಲ್ಲದಂತಾಗಲ್ಲ. ಅದು ಆತ್ಮ. ವಿಷಯ ಆಗಲ್ಲ, ಅದು ಒಂದೇ ಇರೋದು, ವಿಷಯ ಅಲ್ಲ. ಕರೆಕ್ಟ್. ಸೊ ಅದನ್ನೇನಂತ ಕರಿತೀವಿ? ಪಾರಮಾರ್ಥಿಕ ಸತ್ಯ ಅಂತ ಕರಿತೀವಿ. ಈಗ ನನಗೆ ನೀವು 2 ಎಕ್ಸಾಂಪಲ್ ಕೊಟ್ರಿ. ಮೊದಲನೇದಕ್ಕೆ ನೀವು ಮರಳು ಕಾಡು ಕೊಟ್ರಿ, ಎರಡನೇದಕ್ಕೆ ಹಾವು ಹಗ್ಗ ಕೊಟ್ರಿ. ಈಗ ಮರಳು ಕಾಡಿನಲ್ಲಿ ವ್ಯಾವಹಾರಿಕ ಸತ್ಯ ಯಾವುದು? ಮರಳು ಕಾಡು ಅಂದರೆ ಅಲ್ಲಿ ನೀರು OSS ಅಂತ. ಅಲ್ಲಿ OSS ಅನ್ನು ಬಂದಿದ್ದೆ ನೀರು ಅಂತ ಅನ್ನೋದು ಪ್ರಾತಿಭಾಸಿಕ ಸತ್ಯ. ವ್ಯಾವಹಾರಿಕ ಸತ್ಯ ಯಾವುದು? ಆ ಎಕ್ಸಾಂಪಲ್ ತಗೊಂಡ್ರೆ ಮರಳು. ಅಷ್ಟೇ, ಕರೆಕ್ಟ್. ಭೂಮಿ ಅಷ್ಟೇ, ಅದು ಬಂದಿದ್ದೆ ವ್ಯಾವಹಾರಿಕ ಸತ್ಯ. ಹಾಗಾದ್ರೆ ಈ 2 ಸತ್ಯಗಳು ಇರಬೇಕಾದ್ರೆ ಏನೇನಿರಬೇಕು? ಏನಿದ್ರೆ ಇವುಗಳು ನಾವು ಇದೆ ಅಂತ ಹೇಳ್ತೀವಿ? ಪಾರಮಾರ್ಥಿಕ ಸತ್ಯ ಗೊತ್ತಾಯ್ತು, 3 ಸತ್ಯಗಳಿದೆ ಅಂತ ಆಯ್ತು. ಓಕೆ. ಈ 2 ಸತ್ಯಗಳು ಹಿಂದೆ ನಾವು ಚಿಂತನೆ ಮಾಡಿದ್ವಿ. ಅಂದರೆ ಅದಕ್ಕೆ ದೇಶ ಇರಬೇಕು, ಹಿಂಗೆಲ್ಲ ಹೇಳಿದ್ವಿ. ಏನೇನಿರ್ಬೇಕು ಅದಕ್ಕೆ? ಈಗ ನನಗೆ ಹಾವು ಹಗ್ಗ ತೋರ್ಬೇಕಾದ್ರೆ ಮತ್ತೆ ಮರಳು ಕಾಡಿನಲ್ಲಿ ನೀರು ತೋರ್ಬೇಕಾದ್ರೆ ಏನೇನಿರ್ಬೇಕಲ್ಲಿ? ಅನಾತ್ಮದ ಇರುವಿಗೆ ನಮ್ಗೆ ತೋರ್ಕೋಬೇಕಾದ್ರೆ ಇದು ಹಿಂದಿನ ಪಾಠದ್ದು, ಅದು ಹಿಂದಿನ ಪಾಠದ್ದು. ಅದನ್ನು ಮತ್ತೆ ಸುಮ್ಮನೆ ಕೇಳ್ತಾ ಇದ್ದೇನೆ ಅಷ್ಟೆ.
ಏನೇನಿರಬೇಕು? ಹೋಗ್ಲಿ, ಪಾರಮಾರ್ಥಿಕ ಸತ್ಯ ಹೇಳಿದ್ರಲ್ಲ, ನನಗೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕು ನೀವು. ಪಾರಮಾರ್ಥಿಕ ಸತ್ಯ ಇವೆರಡು ಎಕ್ಸಾಂಪಲ್ಸು ಅನಾತ್ಮದ ಸತ್ಯಕ್ಕೂ ಆಯಿತು. ನನಗೆ ಪಾರಮಾರ್ಥಿಕ ಸತ್ಯ ಎಕ್ಸಾಂಪಲ್ ಯಾವ್ದು ತಗೋಣ? ಸ್ವರೂಪ, ನಮ್ಮ ಸ್ವರೂಪ ಅದೇ ಎಲ್ಲ ಅವಸ್ಥೆಯಲ್ಲಿ. ಅದು ಥಿಯರಿ ಆಯಿತು. ನಾನು ಅನುಭವದಲ್ಲಿ ಹೇಗೆ ನೋಡ್ಕೊಳ್ಳಿ? ಗಾಢ ನಿದ್ರೆ ಅಂತ. ಅಷ್ಟೇ, ನಿದ್ದೆ. ಕರೆಕ್ಟ್. ನಿದ್ದೆಲ್ಲಿ ನೋಡಿ, ನಾನೊಬ್ಬನೇ ಇದ್ದಿದ್ದು, ಅಲ್ಲಿ ಇದು ಯಾವುದೂ ಇರಲಿಲ್ಲ. ಇದ್ನೋ ಇಲ್ವೋ, ಇದ್ದೆ. ಅದನ್ನು ಪರಮಾರ್ಥ, ಆತ್ಮ, ಬ್ರಹ್ಮ, ಏನು ಬೇಕಾದರೂ ಕರೀರಿ, ಅದಕ್ಕೆ ಸತ್ಯ, ಸತ್ಯ ಇರವು. ಸತ್ಯ ಅಂದರೆ ಇರವು ಅಂತ. ಸರಿ, ಈ ಅನಾತ್ಮದ ಇರುವು ಇರಬೇಕಾದ್ರೆ, ಈಗ ಆತ್ಮನ ಇರುವಿದೆ ನಮ್ಮ ಗಾಢ ನಿದ್ರೆ ಅನುಭವದಲ್ಲಿ. ಅಲ್ಲಿ ಏನೇನಿದೆ? ಇನ್ನೇನೇನಿದೆ ಅಲ್ಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಇದೆಯಾ? ಇಲ್ಲ, ಏನೇನಿಲ್ಲ. ಯಾವುದಿಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದರೆ ಏನೇನಿಲ್ಲ? ಮುಖ್ಯವಾಗಿ ನಮಗೆ ಬೇಕಾಗಿರೋದು ಈ ಟಾಪಿಕ್ಗೆ, ಇದರ ಹಿಂದಿನ ಟಾಪಿಕ್ಗೆ. ಹೋಗ್ಲಿ, ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಏನೇನಿಲ್ಲ ಅದನ್ನೇ ಹೇಳ್ಬಿಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನಿಲ್ಲ? ದೇಶ, ಕಾಲ, ಹಾ, ಅದೇ ಆಧ್ಯಾತ್ಮಿಕ, ಬೇಕಾಗಿರೋದು ನಮಗೆ. ಹೇಳಿ ಹೇಳಿ. ದೇಶ, ಕಾಲ, ಆಧ್ಯಾತ್ಮಿಕ, ಆದಿ ಭೌತಿಕ, ಹಾ, ಕಾರ್ಯಕಾರಣ ಭಾವ ಯಾವುದೂ ಇಲ್ಲ. ಯಾವುದೂ ಇಲ್ಲ. ಆ ಇರೋದಕ್ಕೆ ಯಾವುದರ ಹಂಗೂ ಬೇಕಾಗಿಲ್ಲ. ಅವಸ್ಥೆ ಬೇಕಾ? ಇಲ್ಲ. ಪಾರಮಾರ್ಥಿಕ ಸತ್ಯ ಇರಬೇಕಾದ್ರೆ ಅವಸ್ಥೆ ಇರಲೇಬೇಕಾ? ಇಲ್ಲ. ಮತ್ತೆ ಗಾಢ ನಿದ್ರೆಯಲ್ಲಿ ನಾವು ಅನುಭವ ಕಂಡ್ಮೇಲೆ ಗಾಢ ನಿದ್ರೆ ಅನುಭವ ಬೇಕಾಯ್ತಲ್ವಾ? ಏನ್ ಹೇಳ್ತೀರಾ? ಎಚ್ಚರ ಆದ್ಮೇಲೆ ಗೊತ್ತಾಗುತ್ತೆ. ಹಾ, ಸ್ವತಂತ್ರವಾಗಿರುತ್ತೆ. ಹೌದು. ಗಾಢ ನಿದ್ರೆಯಲ್ಲಿದ್ದಾಗ ನಾನೀಗ ನಿದ್ದೆ ಮಾಡ್ತಾ ಇದ್ದೀನಿ ಅನ್ಸಲ್ಲ. ಈಗ ನಾನು ಎಚ್ಚರ ದೃಷ್ಟಿಯಿಂದ ಹೇಳೋದಿವೆಲ್ಲ. ಈಗ ನಾನು ಗಪ್ಪುಗಡೆದು 6 ಗಂಟೆ ಮರದ ದಿಂಬಿ ಥರ ಮಲಗಿ ಹಾಯಾಗಿದ್ದೆ ಅಂತ ಇಷ್ಟು ಮಾರುದ್ದ ಹೇಳ್ತಾನಲ್ಲ, ಇದು ಎಚ್ಚರ ದೃಷ್ಟಿಯಿಂದ ಹೇಳೋದು. ನಿದ್ದೆನಲ್ಲಿದ್ದಾಗ ನಾನು ನಿದ್ದೆಲಿದ್ದೆ ಅನ್ಸೋಲ್ಲ. ಕನಸಿನಲ್ಲಿದ್ದಾಗ ನಾನು ಕನಸಿನಲ್ಲಿದ್ದೆ ಅನ್ಸುತ್ತಾ? ಅನ್ಸುತ್ತಾ? ಇಲ್ಲ. ಇಲ್ಲ. ಏನನ್ಸುತ್ತ? ಅಲ್ಲೇನನ್ಸುತ್ತೆ? ಆ ಪ್ರಪಂಚ ಸತ್ಯವಾಗುತ್ತೆ, ಇದು ಕನಸು. ಹಾ, ಅದನ್ನ ಕನಸು ಅಂತ ಅನ್ಸುತ್ತಾ? ಇಲ್ಲ, ಅನ್ಸಲ್ಲ. ಇದು ಸತ್ಯವಾಗಿರುತ್ತೆ. ಅದು ಸತ್ಯವಾಗಿದೆ. ಅದು ಎಚ್ಚರವೇ ಅನ್ನಿಸ್ತಾ ಇರುತ್ತೆ ನಮ್ಗೆ. ಎಚ್ಚರ, ಕನಸು ಎಚ್ಚರ ಎರಡಿಲ್ಲ. ಯಾವ್ದು ನಮಗೆ ತೋರ್ಕೊಳ್ಳುತ್ತೋ ಅದನ್ನ ನಾವು ಎಚ್ಚರ ಅಂತ ಹೊಡಿತಾ ಇರ್ತೀವಿ. ಅಷ್ಟೇ ಇರೋದು, ಇನ್ನೇನಿಲ್ಲ. ಅಲ್ಲಿಗೆ ಕನಸೊಂದು, ಎಚ್ಚರ ಒಂದು, ಎರಡು. ದೃಶ್ಯ ಪ್ರಪಂಚ ಎರಡಿಲ್ಲ. ಇಲ್ಲೇ ಹೊಡೆದಾಕ್ಬಿಡ್ಬೋದು. ಆ ಬೆಳಕಿನ ಕೆಳಗಡೆ ಏನು ಬಂದರೆ ಅದನ್ನು ನಾನು ಸತ್ಯ ಅಂತೀನಿ ಅಷ್ಟೇ. ನನಗೆ ಯಾವ್ದು ತೋರಿದ್ರೆ ಅದನ್ನು ಸತ್ಯ ಅಂತೀನಿ. ನಾನು ಹಾವು ಸತ್ಯ ಅಂತೀನಿ. ಅದಕ್ಕಿನ್ನೊಂದು ಜ್ಞಾನ ಬಂದರೆ, ಸರಿಯಾಗಿ ವಿಚಾರ ಮಾಡಿದ್ರೆ, ಹೊಡೆದಾಕ್ದಾಗ ಅರೆ ಆ ಜ್ಞಾನ ತಪ್ಪು, ಹಗ್ಗ ಅಂತ ಹೇಳ್ತೀನಿ. ಹಾಗೆ ಕನಸು ಕಾಣುವಾಗ ಅದು ಕನಸು ಅನ್ಸಲ್ಲ, ನನಗದು ಎಚ್ಚರವೇ. ಯಾವುದು ತೋರುತ್ತೋ ಅದು ಎಚ್ಚರ. ಮುಗಿದೋಯ್ತು. ವಿಚಾರ ಮಾಡಬೇಕು. ವಿಚಾರ ಅಂದರೆ ಇಲ್ಲೇನು ವಿಚಾರ ಮಾಡೋಕ್ಕಾಗೋದಿಲ್ಲ. ಒಂದು ಸಲ ಎಚ್ಚರ ಆಗಿದ ತಕ್ಷಣ ಇಷ್ಟೊತ್ತು ನಾನು ಎಚ್ಚರ ಅಂದ್ಕೊಂಡಿದ್ದೆ, ಎಚ್ಚರ ಅಲ್ಲ, ಕನಸೇ. ಇನ್ನೊಂದು ಸರಿಯಾದ ಜ್ಞಾನ ಕಂಡ ಮೇಲೆ ಅದನ್ನು ಹೊಡೆದಾಕ್ತೀರ. ಅದಕ್ಕೋಸ್ಕರ ಸೂಕ್ಷ್ಮ ಆಗಿದೆ ಇದು. ಇಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಕನಸಿನಲ್ಲೂ ಎಚ್ಚರದಲ್ಲೂ ಆತ್ಮನೇ ಕಾಮನ್ ಫ್ಯಾಕ್ಟರ್ ಆಗಿದ್ದಾನೆ. ನನಗೆ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಕನಸು ಪೂರ್ತಿ ಟಕ ಹೇಳ್ಬಿಡ್ತೀನಿ. ಕನಸಿನಲ್ಲಿದ್ದಾಗ ಎಚ್ಚರದ ನೆನಪು ಯಾಕೆ ಬರೋಲ್ಲ? ಪ್ರಶ್ನೆ. ಏನು ಉತ್ತರ ಕೊಡ್ತೀರಾ ಇದಕ್ಕೆ? ಅಲ್ವಾ? ಈ ಶರೀರ ಅಲ್ಲಿಗೆ ಬಂದಿಲ್ಲ, ಆ ಶರೀರ ಇಲ್ಲಿಗೆ ಬಂದಿಲ್ಲ, ಇವಿಬ್ಬರಿಗೂ ಗೊತ್ತಿಲ್ಲ. ತೆಗೆದಾಕ್ಬಿಡಿ. ಮತ್ತೆ ಯಾರಿದ್ದಾರೆ ಕಾಮನ್ ಫ್ಯಾಕ್ಟರ್ ಆಗಿ? ಆತ್ಮ ಇದ್ದಾರೆ, ಸ್ವರೂಪ. ಸರಿ, ನೀವು ಕನಸಿನಲ್ಲಿದ್ದಾಗ ಎಚ್ಚರಕ್ಕೆ ಬಂದಮೇಲೆ ಕನಸನ್ನ ಪಟ ಎಕ್ಸ್ಪ್ಲೈನ್ ಮಾಡ್ತೀರಲ್ವಾ? ಮತ್ತು ನೀವು ಕನಸಿನಲ್ಲಿದ್ದಾಗ ಎಚ್ಚರನ ಯಾಕೆ ಹಂಗೆ ಎಕ್ಸ್ಪ್ಲೈನ್ ಮಾಡಲ್ಲ? ಅಥವಾ ಅದು ಎಚ್ಚರ ಅಲ್ಲ,
ಕನಸು ಅಂತ ಅಲ್ಲಿ ಗೊತ್ತಾಗಬೇಕಾಗಿತ್ತು, ಯಾಕೆ ಗೊತ್ತಾಗ್ಲಿಲ್ಲ? ಪ್ರಶ್ನೆ ಇದಕ್ಕೆ. ಸುರೇಶ, ಈ ಪ್ರಶ್ನೆಗೆ ನಾವು ಎಷ್ಟು ಸರ್ಕಸ್ ಮಾಡಿದ್ದೀವಿ ಸುರೇಶ. ನಾವು ಒಂದು ಕಾಲದಲ್ಲಿ ಕೂತ್ಕೊಂಡಿದ್ರ ಬಗ್ಗೆ ಎಷ್ಟು ಚಿಂತನೆ ಮಾಡ್ತಾ ಇದ್ವಿ. ಅವನು ಆಳವಾಗಿ ಯೋಚನೆ ಮಾಡ್ತಾನೆ. ಇದಕ್ಕೆ ಇವಾಗ ಉತ್ತರ ಇದೆ. ಯಾಕೆ ನಮ್ಗೆ ಅಲ್ಲಿ ಎಚ್ಚರ ಅಂತ ಅನ್ಸಲ್ಲ? ಅಲ್ಲಿ ಯಾಕೆ ಅನ್ಸ್ಲಿಲ್ಲ ಹೇಳಿ? ಅಲ್ವಾ? ಯೋಚನೆ ಮಾಡಿ. ಅನಾತ್ಮಗಳು ಹೇಳಕ್ ಬರಲ್ಲ. ಆತ್ಮ ಇದ್ದಾನೋ ಇಲ್ವೋ, ಯಾವನ್ ಕಂಡಿದ್ದಾನೋ ಅವನು ಹೇಳಲೇಬೇಕು. ಇಲ್ಲಿ ಹೇಳಿದ ಮೇಲೆ ಅಲ್ಲಿ ಯಾಕೆ ಹೇಳಬಾರ್ದು? ಯಾತಕ್ಕೆ? ಯಾರಾದ್ರೂ ಹೇಳಿ. ಇದಕ್ಕೆ ಉತ್ತರ ಇದೆ. ಕನಸು ನಾವು ಹೇಳಿ ಹೇಳಿ ವಸಂತ ಅವರೇ, ಏನೋ ಹೇಳ್ತಾ ಇದ್ದೀರಾ? ಹೇಳಿ ವಸಂತ ಅವರೇ. ವಸಂತ ಅವರೇ ಹೇಳಿ, ಏನೋ ಹೇಳ್ತಾ ಇದ್ದೀರಾ? ಹಲೋ ವಸಂತ ಅವರೇ, ಏನಾದರೂ ಮಾತಾಡಬೇಕು? ಓಕೆ, ಹೇಳಿದ್ದೀವಿ ಅವರೇ. ಮನಸ್ಸಿಲ್ಲ. ಎಲ್ಲಿ? ಕನಸಿನಲ್ಲಿ. ಯಾರು? ವಸಂತ ಅವರ ಮಾತಾಡ್ತಾ ಇರೋದು? ಅಲ್ಲ, ಪ್ರತಿಭಾ. ಪ್ರತಿಭಾ, ಸರಿ. ಪ್ರತಿಭಾ. ಓಕೆ, ನೀವೆಲ್ಲಿದ್ದೀರಾ? ಪ್ರತಿಭಾ ಅಂತಂದ್ರೆ ಯಾವ್ದು? ನಿಮ್ ಫೋಟೋಗಳಿಲ್ಲ ನಮ್ಗೆ. SR ಪ್ರತಿಭಾ ಅಂದ್ರೆ? ಓಕೆ ಓಕೆ. ಅಲ್ಲ, ಯೋಗಕ್ಕೆ ಬರ್ತಾ ಇದ್ನಲ್ಲ. ಕರೆಕ್ಟ್, ನನಗೆ ಗೊತ್ತಾಯ್ತು. ಫ್ರೇಮ್ ವರ್ಕ್ನವರು. ಓಹೋ, ಪ್ರತಿಭಾ. ಬಟ್ ನನ್ಗೆ SR ಅಂದ್ರೆ ಯಾರು ಅಂತ ಗೊತ್ತಾಗ್ತದೆ, ಮರ್ತೋಗ್ತದೆ ಅಷ್ಟೇ. ಓಕೆ, ಅಲ್ಲೂ ಮನಸ್ಸಿಲ್ಲ, ಅಲ್ಲೂ ಮನಸ್ಸಿಲ್ಲ. ಈ ಮನಸ್ಸು ಅಲ್ಲಿಗೆ ಬರಲ್ಲ, ಆ ಮನಸ್ಸು ಇಲ್ಲಿಗೆ ಬರಲ್ಲ. ಅದಲ್ಲ ಆನ್ಸರ್. ಈಗ ನನ್ನ ಪ್ರಶ್ನೆ ಕರೆಕ್ಟು, ಆತ್ಮನೇ ಹೇಳೋದು. ಯಾಕೆಂದ್ರೆ ಈ ಶರೀರ ಆಗಲಿ, ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು ಎಚ್ಚರದಿಂದ ನಿದ್ದೆಗೂ ಬರಲ್ಲ, ಕನಸ್ಗೂ ಬರಲ್ಲ. ಕನಸಿನಿಂದ ಇಲ್ಲಿಗೆ ಒಂದು ಬರಲ್ಲ. ಮನಸ್ಸಿಗೆ ಇಷ್ಟು ಕ್ವಶನ್ನೇ ಇಲ್ಲ ಅಲ್ಲಿ. ಈಗ ನಾನು ಕನಸಿನಲ್ಲಿದ್ದಾಗ ಅದು ಕನಸಂತ ಯಾಕೆ ಅನ್ಸಲ್ಲ? ಆತ್ಮನೇ ತಾನೆ. ಇದು ಕಂಡವನ ಆತ್ಮನೇ, ಅದು ಕಂಡವನ ಆತ್ಮ. ಇಲ್ಲಿಗೆ ಎಚ್ಚರಕ್ಕೆ ಬಂದಿದ ತಕ್ಷಣ ಕನಸನ್ನ ಪಟ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಲ್ಲ. ಕನಸು ಹಂಗಿತ್ತು ಹಿಂಗಿತ್ತು, ಕನಸು ಸುಳ್ಳು ಅಂತ ಹೇಳ್ತೇನಲ್ಲ. ಹಂಗೆ ಕನಸಿನಲ್ಲಿದ್ದಾಗ ಇದು ಕನಸು, ಇದು ಎಚ್ಚರ ಅಲ್ಲ ಅಂತ ಯಾಕೆ ಗೊತ್ತಾಗೋದಿಲ್ಲ? ಎರಡಿಲ್ಲ, ಒಂದೇ ಇರೋದು. ಸ್ವರೂಪ ಒಂದೇ ಇರೋದು, ಅದಕ್ಕೆ ಹೇಳಕ್ಕಾಗಲ್ಲ. ಅದಲ್ಲ ಆನ್ಸರ್. ಸ್ವರೂಪ ಒಂದೇ ಇದೆ. ಸರ್, ಹೈಯರ್ ಲೆವೆಲ್ ಕಾನ್ಶಿಯಸ್ ಅದು ಅದ್ರ ಕೆಳಗಡೆ ಇದು ನೋಡಕ ಬರುತ್ತೆ, ಹಂಗ ಸರ್? ಕರೆಕ್ಟ್. ಹಂಗೆ ಎಕ್ಸಾಂಪಲ್ ತಗೊಳ್ಳೋವರೆಗೂ ಅದು ಅರ್ಥನೇ ಆಗೋದು. ಅಯ್ಯೋ, ಎಷ್ಟು ವರ್ಷಗಳು ಸರ್ಕಸ್ ಮಾಡಿದ್ರು. ಎಚ್ಚರಕ್ಕಿಂತ ಕನಸು ಕೆಳಗಡೆ ಕಾನ್ಶಿಯಸ್ನೆಸ್, ನಾನು ಎಚ್ಚರ ಮೇಲ್ಗಡೆ ಬರ್ತೀನಿ. ಸೊ ಅವಾಗ ನನ್ನ ಕನಸು ಕಾಣಿಸುತ್ತೆ ಅಂತ. ಇಲ್ಲಿ ಮೇಲ್ಗಡೆ ಕೆಳಗಡೆ ಕಾನ್ಶಿಯಸ್ ಹೇಳಿದ್ದೆ, ಆದ್ರೆ ಅದು ಅರ್ಥ ಆಗ್ತಾ ಇದೆ, ಹೇಳಕ್ ಅದೇ ಪಾಪ ಅರ್ಥ ಆಗಿರುತ್ತೆ ನಮ್ಗೆ, ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಈಗ ಹಾವು ನನಗೆ ಸತ್ಯವಾಗಿದೆ. ಆ ಸಮಯದಲ್ಲಿ ಅವನಿಗೆ ಹಗ್ಗ ಯಾಕೆ ನೆನಪು ಬರಲ್ಲ? ಅಷ್ಟೇ ಪ್ರಶ್ನೆ. ನನಗೆ ಹಾವು ಸತ್ಯವಾಗಿದ್ಮೇಲೆ ನಾನು ಬೇರೆದನ್ನು ಯಾಕೆ ಥಿಂಕ್ ಮಾಡಕ್ಕೆ ಹೋಗ್ತೀನಿ? ನನಗೆ ಹಾವು ಸತ್ಯವಾಗಿದೆ, ಯಾವನಾದರೂ ಬಂದು ಹೇಳಬೇಕಲ್ಲಿ. ಇಲ್ಲಿ ಆತ್ಮನ ಬೆಳಕಿನಲ್ಲಿ ಏನು ಬರುತ್ತೋ ಈ ಮನಸ್ಸು ಒಂದು ಹೊಡಿತಾ ಇರುತ್ತೆ. ಆತ್ಮ ಏನು ಹೇಳಲ್ಲ, ಇದು ಕನಸು, ಇದು ಎಚ್ಚರ ಅಂತ. ಇದು ನಿದ್ದೆ, ಇದು ಎಚ್ಚರ, ಇದು ಕನಸು. ಆತ್ಮನ್ ಏನು ಹೇಳಲ್ಲ. ಸೂರ್ಯ ಅಲ್ಲಿರ್ತಾನಲ್ಲ, ಇದು ತುಮಕೂರು, ಇದು ಬೆಂಗಳೂರು ಅಂತ ಬೆಳಗ್ತಾನ. ಅವನ ಹತ್ರ ಕೇಳಿ, ಕತ್ಲೆ ಬೆಳಕು ಅಂತ ಕೇಳಿ ಅವನ್ನ. ಹಾಗಂದ್ರೆ ಏನು ಅಂತ ಕೇಳ್ತಾನೆ. ತುಮಕೂರು, ಅರಮನೆ ಬೆಳಗ್ತಾ ಇದೆಯಾ? ನನಗೇನು ಗೊತ್ತು, ನೀವು ಅರಮನೆ ಅಂತ ನೀವು ಅನ್ಕೊಂಡಿದ್ದೀರಾ? ಮೊದಲು ಪ್ರಪಂಚ ಒಂದೇ ಇದ್ದಿದ್ದು, ಆಮೇಲೆ ಅರಮನೆ ಆದರೆ ನೀವು ಮಾಡ್ಕೊಂಡ್ಬಿಟ್ರೆ ಅರಮನೆ ಆಯಿತು. ಇದು ಸ್ಲಮ್ ಏರಿಯಾ, ನೀವು ಮಾಡ್ಕೊಂಡಿರೋದು. ಎಚ್ಚರ, ಕನಸು, ನಿದ್ದೆ ಅಂತ ಹೇಳೋದು ಈ ಹಾಳಾದ ಮನಸ್ಸು. ಈ ಮನಸ್ಸಿಗೆ ಹೆಂಗೆ ತಿರುಗಿದ್ರೆ ಹಂಗೆ ಹೊಡಿತಾ ಇರುತ್ತೆ. ಈ ಮನಸ್ಸಿಗೆ ಬೆಳೆದಾಗ ಅದು ಸತ್ಯವಾಗಿ ಕಾಣುತ್ತೆ. ಯಾವ್ದು ಕಂಡ್ರೆ ಅದೇ ಇದೇ ಸತ್ಯ. ಹಗ್ಗವೇ, ಹಾವೇ ಸತ್ಯ. ಆ ಹಾವು ಸತ್ಯ ಅನ್ನೋದು ಯಾವಾಗ ಹೋಗುತ್ತೆ? ಇನ್ನೊಂದು ಕರೆಕ್ಟ್ ನಾಲೆಡ್ಜ್ ಬಂದ ಮೇಲೆ, ನಾನು ತಪ್ಪು ತಿಳ್ಕೊಂಡಿದ್ದೆ. ಅದೇ ರೀತಿ ಬೆಳೆದಾಗ ನಮಗೆ ಸತ್ಯವೇ ಎಲ್ಲನೂ. ಅದು ಸುಮ್ಮನೆ ಬೆಳಗುತ್ತೆ. ನನ್ನ ಮನಸ್ಸು ಹೊಡೆಯುತ್ತೆ ಇದು ಸತ್ಯ ಅಂತ. ಅಲ್ಲಿರೋ ಮನಸ್ಸು, ಇಲ್ಲಿರೋ ಮನಸ್ಸು ಹೇಗೆ ನಿಮಗೆ ಪ್ರಪಂಚ ಸತ್ಯ ಅಂತ ಹೇಳ್ತಾ ಇದೆಯೋ, ಅಲ್ಲಿ ಬೇರೆ ಮನಸ್ಸಿದ್ರು ಅದನ್ನು ಸತ್ಯ ಅಂತಾನೆ ಕರಿತಾ ಇದೆ.
ಆದರೆ ನನಗೆ ಅದು ಇನ್ನೊಂದು ಅದಕ್ಕಿಂತ ಕರೆಕ್ಟಾಗಿರೋ ನಾಲೆಡ್ಜ್, ಇದು ಮೇಲ್ ನಾಲೆಡ್ಜು ಕೆಳಗಿನ ನಾಲೆಡ್ಜ್ ಹಂಗೆ ಹೇಳಕ್ಕೆ ಬರಲ್ಲ. ಒಟ್ಟಿನಲ್ಲಿ ನನಗೆ ಕರೆಕ್ಟಾದ ನಾಲೆಡ್ಜ್ ಅಥವಾ ನನಗೆ ಇದು ತಪ್ಪು ಇನ್ನೊಂದು ಸರಿಯಾಗಿದೆ ಅಂತ ನನಗೆ ಗೊತ್ತಾದಾಗ ಇದನ್ನು ಕ್ಯಾನ್ಸಲ್ ಮಾಡ್ತೇನೆ. ಅಲ್ಲಿವರೆಗೂ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಅನ್ಲೆಸ್ ಐ ಗೆಟ್ ಎ ಕರೆಕ್ಟ್ ಪಿಕ್ಚರ್ ಐ ಕ್ಯಾನಾಟ್ ಕ್ಯಾನ್ಸಲ್ ದಿ ಫಾಲ್ಸ್ ಥಿಂಗ್. ಇಮ್ಯಾಜಿನರಿ ನಾನು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಮತ್ತೇನಾಗಬೇಕು? ಎಚ್ಚರ ಬರಬೇಕು. ಎಚ್ಚರ ಬಂದಿದ್ದ ತಕ್ಷಣ ಇದು ಗೊತ್ತಾಗುತ್ತೆ ನಮಗೆ. ಆವಾಗ ಛೆ ಅದು ಕನಸು ಅಂತ ಹೊಡೆದಾಕಕ್ಕೆ ಸಾಧ್ಯ ಆಗುತ್ತೆ ಹೊರತು. ಬಟ್ ಎರಡು ಕಡೆನೂ ಆತ್ಮನೇ ಇದಕ್ಕಿದು ಉದಾಹರಣೆ. ಸ್ವಾಮಿಗಳು ಎಲ್ಲೋ ಒಂದು ಕಡೆ ತೊಗೊಂಡೋಗಿ ಇದರ ಪ್ರಶ್ನೆ ಎತ್ತುತ್ತಾರೆ. ಅಷ್ಟು ಸೂಕ್ಷ್ಮವಾಗಿದೆ. ಸುಮ್ಮನೆ ಅದರ ವಿಚಾರ ಮಾತಾಡಿದ್ದು. ಓಕೆ, ಸೊ ಅಲ್ಲಿಗೆ ನಾವು ಅನಾತ್ಮಕ್ಕಿರುವಂಥ ಇರುವು ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ ಎರಡು ಹೇಳಿದೆ. ಪಾರಮಾರ್ಥಿಕ ಸತ್ಯ ನಮಗದು ಗೊತ್ತಿದೆ, ಅದು ಆತ್ಮನಿಗಿರೋ ಇರವು. ಸೊ ಈಗ ನನ್ನ ಪ್ರಶ್ನೆ, ಆತ್ಮನಿಗೆ ಬೇಕಾಗಿರೋಂಥ ಇರುವಿಗೆ ದೇಶ ಬೇಕಾ, ಕಾಲ ಬೇಕಾ, ಕಾರ್ಯಕಾರಣ ಭಾವ ಬೇಕಾಗಿಲ್ಲ. ಇಲ್ಲಿ ಹಾವು ಹಗ್ಗಕ್ಕೆ ಬೇಕು. ಹಾವು ಎಲ್ಲಿದೆ, ನಮ್ಮ ಹಿತ್ತಲಲ್ಲಿದೆ, ಯಾವಾಗ ನೋಡಿದೆ? ಸಾಯಂಕಾಲ ರಾತ್ರಿ 6-7 ಗಂಟೆಗೆ ನೋಡಿದೆ. ಇದು ದೇಶ ಬಂತು, ಕಾಲ ಬಂತು, ಮತ್ತಿವಾಗ ಕಾರ್ಯಕಾರಣ ಗೊತ್ತಾದ ಮೇಲೆ ಹಾವು ಅಂತ ನಾನು ಯಾಕೆ ಮಾಡಿಕೊಂಡೆ? ಹಗ್ಗ ಬಿದ್ದಿದ್ರಿಂದ ಹಂಗೆ ಮಾಡಿಕೊಂಡೆ. ಎರಡು ವಸ್ತುಗಳು ಎಲ್ಲಿರುತ್ತೋ ಅಲ್ಲಿ ಈ ಕಾರ್ಯಕಾರಣ ಭಾವ ಬರುತ್ತೆ. ದೇಶ ಇರೋ ಕಡೆ, ಕಾಲ ಇರೋ ಕಡೆ 1, 2, 3 ನೀವು ಎಣಿಸ್ಬೋದು. ದೇಶ ಕಾಲ ಇಲ್ಲದೆ ಇರೋ ಕಡೆ ಕೌಂಟ್ ಹೆಂಗೆ ಮಾಡ್ತೀರಾ? ಇನ್ಫಿನಿಟ್ ಅದು. ನಿದ್ದೆಯಲ್ಲಿ ನಿಮಗೆ ದೇಶ ಕಾಲ ಯಾಕಿಲ್ಲ ಅಂದರೆ ಅದು ಇನ್ಫಿನಿಟ್. ಅಲ್ಲಿ ದೇಶ ಇಲ್ಲ, ಕಾಲ ಇಲ್ಲ, ಕಾರ್ಯಕಾರಣ ಭಾವ ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ಸೇ ಇಲ್ಲ, ಅವಸ್ಥೆನೇ ಇಲ್ಲ. ನಿದ್ದೆಯಲ್ಲಿದ್ದಾಗಿದ್ದು ನಾನು ನಿದ್ದೆಯಲ್ಲಿದ್ದೀನಿ ಅನಿಸ್ಬಾರ್ದು, ಅನ್ಸೋದು ಇಲ್ಲ. ಎದ್ದ ಮೇಲೆ ನಾನು ನಿದ್ದೆ ಮಾಡಿದೆ. ನೀವೇನು ಬೇಕಾದರೂ ಹೇಳಿ, ಯಾವುದು ಹೇಳೋದು? ಹಳದ ಮನಸ್ಸು. ಎಲ್ಲಿ ಮನಸ್ಸಿಲ್ವೋ ಅದಕ್ಕೆ ರೆಕಗ್ನಿಷನ್ನೇ ಇಲ್ಲ, ಮನಸ್ಸೇ ಇಲ್ಲ. ಇನ್ನೇನು ಹೇಳುತ್ತದೆ? ಎಚ್ಚರ ಅಂತ ಆದಿದೈವಿಕ ಪ್ರಪಂಚ ಗೊತ್ತು ಅದಕ್ಕೆ. ಅದೆಲ್ಲ ಇದು ಮಾಡೋದು. ಹಾವು, ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ, ಏನು ಬೇಕಾದರೂ ಹೇಳಿ, ಅವಸ್ಥೆ ಹೇಳೋದು ಮನಸ್ಸು. ಯಾವ ಮನಸ್ಸಾದರೂ ಹೇಳಿ, ಬೇರೆ ಬೇರೆ ಮನಸ್ಸು. ಕನಸಿನಲ್ಲಿದ್ದಾಗ ಬೇರೆ ಮನಸ್ಸು, ಎಚ್ಚರದಲ್ಲಿದ್ದಾಗ ಬೇರೆ ಮನಸ್ಸು. ನಾವು ಸತ್ತಾಗ ಇನ್ನೊಂದು ಮನಸ್ಸು, ತಿರ್ಗಾ ಹುಟ್ಟು ಬಂದರೆ ಇನ್ನೊಂದು ಮನಸ್ಸು. 300 ಜನ್ಮಗಳಾಯಿತು, 300 ಮನಸ್ಸು. ಒಂದೇ ದಿನದಲ್ಲಿ ನಿಮಗೆ 5 ಕನಸು ಬಿತ್ತು, 5 ಬೇರೆ ಬೇರೆ ಮನಸ್ಸುಗಳು, ಬೇರೆ ಬೇರೆ ಶರೀರರು, ಬೇರೆ ಹೆಂಡತಿ ಮಕ್ಕಳು. ಅಯ್ಯಯ್ಯ, ಇಲ್ಲಿ ಗಂಡ ಸತ್ತೋಗ್ಬಿಟ್ರೆ ಹೆಂಡತಿ ಅಳ್ತಾಳಲ್ವ? ಯಾವ ಗಂಡನಿಗೆ ಹೇಳಬೇಕು ನಾನು? ಹಿಂದಿನ ಜನ್ಮಗಳಲ್ಲಿ ಎಷ್ಟು ಜನ ಗಂಡಂದ್ರು ಬಂದು ಹೋಗ್ಬಿಟ್ಟಿದ್ದಾರೋ, ಯಾರಿಗೆ ಆಳ್ಬೇಕು ನಾನು ಇವಾಗ? ನೆನೆಸ್ಕೊಂಡ್ರೆ ಅಕಸ್ಮಾತ್ ನೆನಪು ಬಂದರೆ ಅವ್ರಿಗೆ ಆಳ್ಬೇಕಾ, ಇವ್ರು ಆಳ್ಬೇಕಾ? ಎಷ್ಟು ಜನ ಸತ್ತು ಹೋಗ್ಬಿಟ್ಟಿದ್ದಾರೆ. ಹಿಂಗೆ ವಿಚಾರ ಮಾಡಿದ್ರೆ ನಮಗೆ ವೈರಾಗ್ಯ ಬರುತ್ತೆ. ಮನನ ಹಿಂಗೆ ಮಾಡಬೇಕು, ಇದು ಮನನ ಅಂತ ಅನ್ನೋದು. ಈ ಪರಮಾರ್ಥ ಚಿಂತಾಮಣಿ ಓದ್ತಾ ಮತ್ತೆ ಮೆಲುಕು ಹಾಕ್ತಾ ಇದ್ದರೆ ಇಷ್ಟು ಪ್ರಶ್ನೆಗಳು ಬರುತ್ತೆ. ಪ್ರಶ್ನೆಗಳು ಬರಲಿ, ಇದರಿಂದ ನನಗೆ ಲಾಭ ಏನು ಅಂದರೆ ವೈರಾಗ್ಯ. ಎಷ್ಟು ಸಾರಿ ಹೇಳಿದ್ದೀವಿ ಇದು. ಹೀಗೆ ಈ ಥರ ನಾವು ಚಿಂತನೆ ಮಾಡಿದಾಗ ನಮಗೆ ವೈರಾಗ್ಯ ಬರಬೇಕು, ಅದು ಇಂಪಾರ್ಟೆಂಟು. ಸುಮ್ಮನೆ ಎಷ್ಟು ಅತ್ತೆ ಥರ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರೆ ಅಲ್ಲ, ಇದು ನಿಜವಾದ ವೈರಾಗ್ಯ, ಅನುಭವದಿಂದ ಬರೋ ವೈರಾಗ್ಯ. ನಾವು ಎಷ್ಟೇ ಹೇಳಿ ಇವು ಅನಿತ್ಯ ಅಂತ ಬರೋದಿಲ್ಲ, ನಮ್ಮ ಅನುಭವದಲ್ಲಿ ತೋರಿಸ್ತಾ ಇದ್ದಾರೆ. ಪ್ರತಿದಿನ ಕನಸು ಕೊಡೋದು ಅದಕ್ಕೋಸ್ಕರನೇ ಇರಲಿ. ಅಲ್ಲಿಗೆ ಈ ಇರುವುಗಳು ಗೊತ್ತಾಯಿತು. ಈಗ ಹಾವು ಬಂದಿದ್ದೆ ಪ್ರಾತಿಭಾಸಿಕ ಸತ್ಯ, ಅಂದರೆ ಅದು ಇಲ್ಲದೆ ಇರೋದು. ಹಗ್ಗ ದೇಶದಲ್ಲಿದೆ, ಕಾಲದಲ್ಲಿದೆ, ಕಾರ್ಯಕಾರಣ ಭಾವದಲ್ಲಿದೆ. ನಾನು ಹಗ್ಗವನ್ನು ಪಾರಮಾರ್ಥಿಕ ಸತ್ಯ, ನಾನು ಅದನ್ನೇ ಸತ್ಯ ಅಂತ ಕರಿತೀನಿ. ಯಾಕೆ ಕರಿಬಾರ್ದು? ಹಗ್ಗವನ್ನು ಹೇಳ್ತಾ ಇದ್ದೀವಲ್ಲ, ದೇಶದಲ್ಲಿದೆ, ಕಾಲದಲ್ಲಿದೆ, ಉಪಯೋಗಕ್ಕೆ ಬರುತ್ತೆ. ನೀವು ಕೋಟಿ ಜನಗಳನ್ನ ಕರೆಸಿ ಅದನ್ನು ಕೇಳಿ ಹಗ್ಗ ಅಂತ ಹೇಳ್ತಾರೆ. ಮತ್ತು ಇಷ್ಟೆಲ್ಲ ಇದ್ಮೇಲೆ ನಾನು ಅದನ್ನು ಸತ್ಯ ಅಂತ ಕರಿತೀನಿ. ವ್ಯಾವಹಾರಿಕ ಸತ್ಯ ಯಾಕೆ? ಪಾರಮಾರ್ಥಿಕ ಸತ್ಯ ಅದೇ. ಕರಿಬಹುದಾ ಹಗ್ಗವನ್ನು?
ಹಾ ಇಲ್ಲ ಆ ಯಾಕೆ ಇಲ್ಲ ಹಾವನ್ ಕರಿಯಕ್ ಬರಲ್ಲ? ಕರೆಕ್ಟ್. ಯಾಕೆ ಕರಿಯಕ್ ಬರಲ್ಲ? ಯಾಕೆ ಕರಿಯಕ್ ಬರಲ್ಲ? ವ್ಯವಹಾರಕ್ಕೆ ಮಾತ್ರ ಬರುತ್ತೆ ಅಷ್ಟೇ, ಅದು ಅವಸ್ಥೆಗೆಲ್ಲ ಬರಲ್ಲ. ಅಂದ್ರೆ ಅವಸ್ಥೆಗೆ ಬರಲ್ಲ ಅಂದ್ರೆ ಹಗ್ಗನ ಕನ್ಸಿಗೆ ಗಾಢ ನಿದ್ರೆಗೆ ಎಲ್ಲ ತಗೊಂಡೋಗಕ್ ಬರೋದಿಲ್ಲ. ಹಾ ಆ ಹಗ್ಗ ನಾನು ಇದೆ ನಿಜ, ದೇಶದಲ್ಲಿದೆ, ವ್ಯವಹಾರದಲ್ಲಿ ಕಾಲದಲ್ಲಿದೆ, ಉಪಯೋಗ. ಎಲ್ಲ ಇದೆ. ಮತ್ತೆ ಎಚ್ಚರದಲ್ಲಿ ನಾನು ಉಪಯೋಗಿಸ್ಕೊಂತೀನಿ. ಕನಸ್ಕೋದ್ರೆ ಈ ಹಗ್ಗ ನೇಣಾಕೊಳಕ್ ಬರಲ್ಲ. ಅಲ್ಲಿ ಅವನೇನೋ ಸತ್ತೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ, ಅವ್ನು ನೇಣಾಕ್ ಹೋಗ್ಬೇಕು ಅಂದ್ರೆ ಹಗ್ಗ ಇರಲ್ಲ. ಹಂಗಾಗ್ಬಿಡುತ್ತೆ. ಅದರಿಂದ ಇದು ಕನಸಿಗೆ ಬರಲ್ಲ, ನಿದ್ದೆಗಂತೂ ತಗೊಂಡೋಗೋಕೆ ಬರದೇ ಇಲ್ಲ. ಅಲ್ಲಿ ಉಪಯೋಗ ಬರಲಿಲ್ಲ. ಅಲ್ಲೇ ಬೇರೆ ದೇಶ, ಅಲ್ಲೇ ಬೇರೆ ಕಾಲ ದೇಶ, ಅಲ್ಲಿ ಬೇರೆ ಕಾರ್ಯಕಾರಣ ಭಾವ ಏನಾದರೂ ಇಟ್ಕೊಳ್ಳಿ, ಎಲ್ಲ ಚೇಂಜ್ ಆಗೋಯ್ತು. ಅದಕ್ಕೋಸ್ಕರ ಇದನ್ನ ಪರಮಾರ್ಥಿಕ ಸತ್ಯ ಹೇಳಕ್ ಬರಲ್ಲ, ನಿದ್ದೆಗಂತೂ ಇರೋದೇ ಇಲ್ಲ. ಈ ಇರುವು ಇಲ್ಲದೆ ಇದ್ಮೇಲೆ ಇದನ್ನ ಹೆಂಗೆ ಕರಿತೀವಿ? ಅದಕ್ಕೋಸ್ಕರ ನಮ್ಮ ವ್ಯವಹಾರಕ್ಕೆ ಉಪಯೋಗಕ್ಕೆ ಬರೋದರಿಂದ ಕರ್ಕೊಳ್ಳಿ, ವ್ಯವಹಾರಿಕ ಸತ್ಯ. ಹಾಗೆ ಸೊ ಇಷ್ಟು ನಮಗೆ ಬೇಕಾದಷ್ಟಾಯಿತು. ಅದಕ್ಕೆ ನೋಡಿ ಇಲ್ಲಿ ಕೊಡ್ತಾರೆ, ಇಲ್ಲಿ ಚೆನ್ನಾಗಿ ಪರೀಕ್ಷೆ ಮಾಡಿದ ಮೇಲೆ ಅವು ಅಲ್ಲಿ ಇರಲಿಲ್ಲ ಎನ್ನುವಂಬ ತಿಪ್ಪು ತಿಳಿವಿಕೆ ಉಂಟಾಗ್ಬಿಡುತ್ತೆ. ಕಪ್ಪೆ ಚಿಪ್ಪಿನ ಬೆಳ್ಳಿ, ಹಗ್ಗದ ಹಾವು ಮುಂತಾದ ತಾವು ತೋರುವ ಕಾಲಕ್ಕೆ ಸತ್ಯವೆಂದೇ ತೋರಿಕೊಂಡರೂ ನಮ್ಗವಾಗದ ಸತ್ಯ. ಅದಕ್ಕೋಸ್ಕರ ನಾವು ಅದನ್ನು ಕನಸನ್ನು ಎಚ್ಚರ ಅಂತ ಕರಿತೀವಿ. ಎಲ್ಲಿವರೆಗೂ ಚೆನ್ನಾಗಿ ಪರೀಕ್ಷೆ ಮಾಡಿದ ಮೇಲೆ ಅವು ಅಲ್ಲ ಅಂತ ತಿಳುವಳಿಕೆ ಬಂದ ಮೇಲೆ ಕ್ಯಾನ್ಸಲ್ ಮಾಡ್ತೀರಾ. ನಿಮಗೆ ಹಗ್ಗ ಅಂತ ಚೆನ್ನಾಗಿ ಪರೀಕ್ಷೆ ಮಾಡಿದ ಮೇಲೆ ಗೊತ್ತಾದ ಮೇಲೆ ಹಾವನ್ನು ಕ್ಯಾನ್ಸಲ್ ಮಾಡ್ತೀರೋ ಹೊರತು ಅಲ್ಲಿಗೆ ನಮಗೆ ಪ್ರಪಂಚದಲ್ಲಿ ಏನು ತೋರುತ್ತೋ ನಮ್ಗೆ ಅದೇ ಸತ್ಯ. ಇದು ಪಾಯಿಂಟ್. ಬೇಕಾದಷ್ಟು ಆಯ್ತು, ಮುಂದಕ್ಕೆ ಹೋಗೋಣ. ಹಾಗಾದರೆ ನನಗೆ ಹಾವಿಗೆ ಪ್ರಾತಿಭಾಸಿಕ ಸತ್ಯ ಅಂತ ಕರೆದೆ. ಹಾವಿಗೆ ಒಟ್ಟಿನಲ್ಲಿ ಹಾವು ಇತ್ತೋ ಇಲ್ವೋ ಆವಾಗಲೂ ಕೇಳಿ, ದೇಶದಲ್ಲಿದೆ. ನಾನು ಕೇಳ್ತೇನೆ ಹಾವು ಎಲ್ಲಿತ್ತು ಅಂತ. ನಮ್ಮ ಇತ್ತಲ್ಲಿತ್ತು. ಯಾವಾಗಿತ್ತು? 7 ಗಂಟೆಗಿತ್ತು ಅಂತ ಹೇಳ್ತೇನೆ. ಕಾರ್ಯಕಾರಣ ಭಾವ ಬೇಡ, ಒಟ್ಟಿನಲ್ಲಿ ಅದಿತ್ತು. ಆಮೇಲೆ ಅಲ್ಲ ಅವನು ಹೇಳ್ತಾನೆ ಹುತ್ತದಲ್ಲಿತ್ತು ಬಂದಿತ್ತು ಅಂತ, ಏನೋ ಒಂದು ಹೇಳ್ತಾನೆ. ಅವನೇನಾದರೂ ಹೇಳ್ಕೊಳ್ಳಿ. ಅಯ್ಯೋ, ನಮ್ಮ ಮನೆ ಹಿಂದೆಗಡೆ ಎಲ್ಲ, ನಮ್ಮ ಆಶ್ರಮ ಹಂಗೆ ಇದೆ, ನಮ್ಮ ಮನೆ ಹಿಂದೆಗಡೆ ಎಲ್ಲ ಗಿಡಗಳು ಬೆಳೆದುಬಿಟ್ಟಿದೆ, ಅಲ್ಲಿ ಎಲ್ಲ ಮುನ್ಸಿಪಾಲ್ಟಿ ಥರ ಕಸ ತಂದಾಕ್ತಾರೆ, ಯಾವುದೋ ಹಾವು ಬಂದುಬಿಟ್ಟಿದೆ ಅಂತ ನಾವು ಒಂದು ರೀಸನ್ ಕೊಟ್ಟು ಕೇಳಿದ್ರೆ ಆಯ್ತಪ್ಪ, ಇದು ದೇಶದಲ್ಲಿದೆ, ಕಾಲದಲ್ಲಿದೆ. ಮತ್ತೆ ಇದನ್ನು ನಾನು ವ್ಯಾವಹಾರಿಕ ಸತ್ಯ ಅಂತ ಕರಿತೀನಿ. ಯಾಕೆ ಕರಿಬಾರ್ದು? ವ್ಯಾವಹಾರಿಕ ಸತ್ಯ ಅಂತ ನಾನು ಬರ್ತಾ ಇದೆಯಲ್ಲ, ಭಯ ಆಗ್ತಾ ಇದೆ. ದೇಶದಲ್ಲಿದೆ, ಕಾಲದಲ್ಲಿದೆ, ಎಲ್ಲ ಇದೆ. ವ್ಯಾವಹಾರಿಕ ಸತ್ಯ ಅಂತ ಯಾಕೆ ಕರಿಬಾರ್ದು? ಹೇಗೆ ವ್ಯಾವಹಾರಿಕ ಸತ್ಯವನ್ನು ಪಾರಮಾರ್ಥಿಕ ಸತ್ಯ ಅಂತ ಕರೆಯೋಕ್ಕಾಗಲ್ವೋ ಹಾಗೆ ಈ ಪ್ರಾತಿಭಾಸಿಕ ಸತ್ಯವನ್ನ ವ್ಯಾವಹಾರಿಕ ಸತ್ಯ ಅಂತ ಯಾಕೆ ಕರೆಯೋಕ್ಕಾಗಬಾರ್ದು? ಯಾಕೆ? ಹಾವಲ್ಲಿಲ್ಲ, ಅದಕ್ಕೆ ಅಷ್ಟೇ. ಲೈಟ್ ಹಾಕಿ ನೋಡಿದ ತಕ್ಷಣ ಹಗ್ಗ ಉಪಯೋಗಕ್ಕೆ ಬರಲ್ವೇ? ಅದನ್ನ ವ್ಯವಹಾರಕ್ಕೆ ಉಪಯೋಗಕ್ಕೆ ಬಂದರೆ ಅದನ್ನು ವ್ಯಾವಹಾರಿಕ ಸತ್ಯ ಅಂತೇನೆ. ಎಲ್ಲಿ ನಿಮಗೆ ಹಗ್ಗ ಅಂತ ಗೊತ್ತಾದ ಮೇಲೆ ಕಚ್ಚಲಿ ನೋಡೋಣ, ಅದು ವಿಷ ಬರಲಿ, ಸತ್ತೋಗೋಣ. ನಾವು ನೋಡ್ತೀವಿ, ಸತ್ತೋಗ್ತೀವ. ಅವನ ಕೈಗೆ ಎತ್ಕೊಂಡು ಆಟ ಆಡ್ತಾನೆ ಅವನು. ಅಯ್ಯಯ್ಯ, ಹಾವು ನೋಡ್ರಿ ಹೆಂಗಿದೆ ಅಂತ ಹಾಸ್ಯ ಮಾಡ್ತಾನೆ ಅವನು. ಆದ್ದರಿಂದ ಹಾಗಾದರೆ ಆ ಹಾವು ಕಂಡಾಗ ಹಾವು ಇತ್ತು ಅಂತ ಹೇಳಿದ್ನಲ್ಲ, ಆ ಇರುವು ಎಲ್ಲಿಂದ ಬಂತು? ಆತ್ಮನ ಇರುವಿನಿಂದಲೇ. ಅಲ್ಲ, ಆತ್ಮ ತರೋದು ಬೇಡ, ನಮ್ಗೆ ಆತ್ಮ ಗೊತ್ತಿಲ್ಲಪ್ಪ. ಅಲ್ಲಿವರೆಗೂ ಯಾಕೆ ಹೋಗ್ಬೇಕು? ನನಗೆ ಹಾವು ತೋರ್ತು, ಅಲ್ಲಿ ಸರ್ ನಿಮ್ ಮ್ಯೂಟ್ ಆಗಿದೆ ಸರ್. ಸರ್ ನನ್ನ ಪ್ರಶ್ನೆ ಅರ್ಥ ಆಯ್ತಲ್ವಾ? ಈಗ ಏನದು ಪ್ರಶ್ನೆ? ಹಾವಿದೆ, ಹಾವು ತೋರ್ತಾ ಇದೆ, ಅದರ ಇರುವು ಎಲ್ಲಿಂದ ಬಂತು? ಆತ್ಮ ಬೇಡ ಇಲ್ಲಿ, ಆತ್ಮ ಇಲ್ಲಿ ಯಾಕೆ ತರ್ತೀರ? ಎಲ್ಲಿಂದ ಬರ್ತಾ ಇದೆ ಅದಕ್ಕೆ ಇರುವು? ಹಗ್ಗದಿಂದ. ಅಷ್ಟೇ. ಹಗ್ಗ. ಈಗ ಆತ್ಮ ಯಾಕೆ ತರೋಣ? ಹಗ್ಗ ತೆಗೆದ್ಬಿಡ್ತೀನಪ್ಪ, ನಿಮ್ಮ ಹಾವು ತೋರಿಸ್ಬೇಕು, ಇಲ್ಲಿ ಬ್ರಹ್ಮನ್ ತರಬೇಕಾಗಿಲ್ಲ.
ನಾವು ಏನಂತಾರೆ ಉಗುರು ಕತ್ತರಿಸೋದಕ್ಕೆ ಕೊಡ್ಲಿ ಬೇಕಾಗಿಲ್ಲ ಅಂತಾರಲ್ಲ, ಹಂಗೆ ಅಲ್ಲಿವರೆಗೂ ಆತ್ಮನವರೆಗೂ ಹೋಗ್ತದೆ ಬೇಡ. ಒಟ್ಟಿನಲ್ಲಿ ನನಗೆ ಹಾವು ತೋರ್ಬೇಕಾದ್ರೆ ಅಲ್ಲಿ ಏನಿದ್ರೆ ಹಾವು ತೋರುತ್ತೆ. ಹಗ್ಗ ಇದ್ರೆ ಮಾತ್ರ ಕನ್ಫ್ಯೂಷನ್ ಆಗೋಕ್ಕೆ ಸಾಧ್ಯ. ಕತ್ಲೆ ಇರ್ಬೇಕು, ಅದೇನಾದರೂ ಇಟ್ಕೊಳ್ಳಿ. ಆ ಮರಳು ಕಾಡಿನಲ್ಲಿ ಮಾತ್ರ ನೀರು ತೋರೋದು, ಅಥವಾ ರಸ್ತೆಯಲ್ಲಿ 12 ಗಂಟೆಯಲ್ಲಿ ನೀವು ಟಾರ್ ರೋಡು ಈ ಹೈವೇನಲ್ಲಿ ಹೋಗ್ತಾ ಇರಿ, ಗೊತ್ತಾಗುತ್ತೆ, ಅಲ್ಲಿ ಕಾಣುತ್ತಲ್ಲ ನೀರು, ಚೆನ್ನಾಗಿ ಕಾಣುತ್ತೆ ನೀರು. ಹಾಗೆ ಮರಳುಕಾಡಿಗೆ ಹೋಗಬೇಕು ಅಂತೇನಿಲ್ಲ. ಅದೇ ಥರ ಇವೆಲ್ಲ, ಮತ್ತು ಕಪ್ಪೆ ಚಿಪ್ಪಿನ ಬೆಳ್ಳಿ, ಇವೆಲ್ಲನೂ ಪ್ರಾತಿಭಾಸಿಕ ಸತ್ಯಗಳು. ಮೋಟು ಮರ ಇವೆಲ್ಲನೂ ಅಲ್ಲಿಗೇನಾಯಿತು. ಮತ್ತು ಇದಕ್ಕೆ ಇರು ಬಂತಲ್ಲ, ಎಲ್ಲಿಂದ ಬಂತು? ಹಗ್ಗದಿಂದ ಬಂತು. ಮತ್ತೆಂತ ಹೇಳ್ತೀವಿ ನಾವು ಅದನ್ನು? ಸಾಲ ತಗೊಂಬಂದಿದೆ, ಹಗ್ಗದಿಂದ ಸಾಲ ತಂದಿದೆ. ಯಾಕದು ಹಗ್ಗದಿಂದ ಸಾಲ ತಂದಿದೆ ಅಂತ ಹೇಳ್ತೇನೆ? ನಾನು ಹಗ್ಗ ತೆಗೆದುಬಿಡ್ತೀನಪ್ಪ, ನಿಮ್ಮ ಹಾವು ತೋರಿಸ್ಬೇಕು. ಅವನು ಯಾರೋ ಹೆದರ್ಕೋತಾ ಇರ್ತಾನೆ ಹಾವು ಹಾವು ಅಂತ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಗೊತ್ತು, ಹೋಗ್ತಾರೆ ತೆಗೆದುಬಿಟ್ಟೆ, ನಿನ್ನ ಹಾವನ್ನ ಕೊಂದಾಕ್ಬಿಟ್ಟಿದ್ದೀನಿ ಕಣೋ, ಅದನ್ನು ತೆಗೆದು ಆ ಕಡೆ ಬಿಸಾಕ್ಬಿಟ್ಟಿದ್ದೀನಿ ಕಣೋ, ಅದನ್ನು ತೊಗೊಂಡೋಗಿ ಕಾಡಿಗೆ ಬಿಟ್ಟು ಬಂದುಬಿಟ್ಟಿದ್ದೀವಿ ಅಂತಾನೆ. ಇವಾಗ ಹೋಗಿ ನೋಡ್ತಾನೆ ಅವ್ನು, ನೀರಲ್ಲ ಅದು. ಯಾಕಿಲ್ಲ ಇವಾಗ ಹಾವು? ಅವನು ಹಗ್ಗ ತೆಗೆದುಬಿಡ್ತಾನೆ. ತಿರ್ಗಾ ನಾಳೆ ಹಾಕಿದ್ರೆ ಮತ್ತೆ ತಿರ್ಗಾ ಹಾವು ಬಂತು ಅಂತ ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾನೆ. ಇದು ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಳ್ಳೋದು. ಅದಕ್ಕೆ ಅವನ್ನೇ ಕರ್ಕೊಂಡೋಗ್ಬಿಟ್ಟು ಟಾರ್ಚ್ ಹಾಕಿ ತೋರಿಸ್ಬಿಟ್ರೆ ಈ ಕೆಲಸ ಮಾಡಬೇಕಾಗಿಲ್ಲ, ದಿನ ಹೋಗಿ ಹಗ್ಗ ತೆಗಿಬೇಕಾಗಿಲ್ಲ ಅವನು, ಅಲ್ವಾ? ಹಾಗೆ ಅದೇ ರೀತಿ ನಮಗೆ ಈ ಪ್ರಪಂಚ ಸತ್ಯವಾಗಿರುತ್ತೆ. ಸುಮ್ಮನೆ ಥಿಯರಿಟಿಕಲ್ ನಾಲೆಡ್ಜು. ಪ್ರಪಂಚ ಇದು ನೀರಿನ ಮೇಲೆ ಗುಳ್ಳೆ ಏನು ಬೇಕಾದರೂ ಹೇಳಿ, ಮತ್ತೆ ತಿರ್ಗಿ ಅಕಸ್ಮಾತ್ ನಾಳೆ ಬಂದು ಕಚ್ಚಿದ್ರೆ ಏನು ಮಾಡ್ಬೇಕು ಸ್ವಾಮಿ? ಈ ಪ್ರಶ್ನೆ ಬಿಡೋದಿಲ್ಲೇ ಇದ್ದೇ ಇರುತ್ತಿದ. ಹಾಗೆ ಅದಕ್ಕೋಸ್ಕರನೇ ಹಗ್ಗ ತೋರಿಸ್ಬಿಡ್ಬೇಕು ಅವನಿಗೆ, ಪರ್ಮನೆಂಟ್ ಸೊಲ್ಯೂಷನ್. ಅದೇ ರೀತಿ ನನಗೆ ಹಗ್ಗ ಸತ್ಯವಾಗಿದೆ, ಹಾವು ಸತ್ಯವಾಗಿಲ್ಲ. ಇದಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಕರಿತೀನಿ. ಈ ಹಗ್ಗಕ್ಕೆ ಇರುವು ಎಲ್ಲಿಂದ ಬಂದಿದೆ? ವ್ಯಾವಹಾರಿಕ ಸತ್ಯ ಅಂತ ಕರಿತೀನಿ. ಯಾವ ಬೇಸಿಸ್ ಮೇಲೆ ಇದನ್ನು ವ್ಯಾವಹಾರಿಕ ಸತ್ಯ ಅಂತ ಕರಿತೀನಿ? ಇದಕ್ಕೆ ಇರುವಿದೆ, ಹಗ್ಗ ಎಲ್ಲಿಂದ ತರಬೇಕಿಲ್ಲ ಇದಕ್ಕೆ? ಹಗ್ಗಕ್ಕೆ ಎಲ್ಲಿಂದ ಬರ್ತಾ ಇದೆ ಇರುವು? ಈ ಪ್ರಪಂಚ ತೋರ್ತಾ ಇದೆ, ಪ್ರಪಂಚಕ್ಕೆ ಎಲ್ಲಿಂದ ಬರ್ತಾ ಇದೆ ಇರುವು? ಅವಸ್ಥೆಗೆ ಎಲ್ಲಿಂದ ಬರ್ತಾ ಇದೆ ಇರುವು? ಪ್ರಪಂಚದಲ್ಲಿರೋ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಅಂತ ಕಾಣಿಸ್ತಾ ಇದೆಯಲ್ಲ, ಇದು ಎಲ್ಲಿಂದ ನಮ್ಗೆ ಹಿಂಗೆ ತೋರ್ತಾ ಇದೆ? ಯಾವುದರ ಇರುವಿನಿಂದ ಇದು ಹಿಂಗೆ ತೋರ್ತಾ ಇದೆ? ಅಷ್ಟೇ, ಆತ್ಮ. ಈಗ ಹೇಳಿ, ಆತ್ಮ ಕರೆಕ್ಟ್. ಅದಕ್ಕೋಸ್ಕರನೇ ಮತ್ತಿದನ್ನು ಏನಂತ ಹೇಳೋಣ? ಇದು ಸಾಲ ತಗೊಂಬಂದಿದೆ. ಎಲ್ಲಿಂದ? ಹಗ್ಗ ನನಗೆ ತೋರ್ಬೇಕು. ನಾನು ಹಗ್ಗ ಅಂತ ಇಲ್ಲಿ ಎಕ್ಸಾಂಪಲ್ ಹೇಳಿದ ತಕ್ಷಣ ನೀವು ಅವಸ್ಥೆ ಇಟ್ಕೋಬೇಕು. ನಮಗೆ ಬೇಕಾಗಿರೋದು ಹಗ್ಗ ಹಾವಲ್ಲ, ಅವಸ್ಥೆ. ಎಚ್ಚರ, ಕನಸು, ನಿದ್ದೆ ತೋರ್ತಾ ಇದೆ. ಅದಕ್ಕೆ ಹಿಂತಡಿಕೆ. ಈಗ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೇನೆ, 3 ಅವಸ್ಥೆಯಲ್ಲಿ ಯಾವುದಿದೆ? ನೀವು ಹೇಳ್ತೀರಾ ಎಚ್ಚರ ಇದೆ ಸರ್, ಕನಸಿಲ್ಲ, ನಿದ್ದೆ ಇಲ್ಲ. ಕರೆಕ್ಟ್. ಈಗ ಎಚ್ಚರ ಇದ್ದೆ ಅಂತಿರಲ್ಲ, ಈ ಇದೆ ಅನ್ನೋದು ಯಾವುದರಿಂದ ಸಾಲ ತಗೊಂಡ್ಬಂದಿದೆ? ಆತ್ಮನಿಂದ. ಅಷ್ಟೇ ಬೇಕಾಗಿರೋದು. ಅಲ್ಲಿಗೆ ಆತ್ಮನ ಇರವೇ ನಿಜವಾದ ಇರವು, ಅಷ್ಟೇ. ಈಗ ಇದು ನನಗೆ ಅರ್ಥ ಆಗೋದಕ್ಕೆ ಏನಾದರೂ ಯಾವುದಾದ್ರೂ ಎಕ್ಸಾಂಪಲ್ ಕೊಟ್ಟಿದ್ದ ನಿನ್ನೆ ಯಾರಿಗಾದ್ರೂ ಹೇಳಕ್ಕೆ ಬರುತ್ತಾ? 2 ಎಕ್ಸಾಂಪಲ್ಗಳು ಕೊಟ್ಟಿದ್ದು. ಆ ಎಕ್ಸಾಂಪಲ್ ತಿಳ್ಕೊಂಡ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದರ ಹಾವಿನ ಇರವು ಹಗ್ಗದ ಇರವು ಆತ್ಮನಿಂದ ಬಂದಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ಯಾರಿಗಾದರೂ ಕೊಡೋಕ್ಕೆ ಬರುತ್ತಾ? ಯಾರಿಗಾದರೂ ನೆನಪಿದೆಯಾ ನೆನೆ ಕೊಟ್ಟಿದ್ದು? ನೀರಿಂದು, ಕಬ್ಬಿಣದ್ದು ಮತ್ತೆ ಇವೆಲ್ಲ ಕೊಟ್ಟಿದ್ರು. ಯಾರಾದರೂ ಹೇಳಕ್ ಬರುತ್ತಾ? ಸೀದು, ಬೆಲ್ಲದ್ದು ಯಾರಾದರೂ ಹೇಳಕ್ಕಾದ್ರೆ ಹೇಳಿ. ಅಂದ್ರೆ ಹಾಲ್ ಕಾದಿದ್ದೆ ಅಂದ್ರೆ ಅಲ್ಲ, ಕಬ್ಬಿಣ ಸುಡ್ತಾ ಇದೆ, ಬಿಸಿ ಇದೆ ಅಂತ ಹೇಳ್ತೀವಿ. ಆ ಬಿಸಿ ಅನ್ನೋ ಇರ್ವು ಬೆಂಕಿದು, ಕಬ್ಬಿಣದ್ದಲ್ಲ. ಹೌದು, ಕರೆಕ್ಟ್. ನೀರಿಂದು ಹಾಗೆ ತಗೋಬಹುದು ನೋಡಿ, ಎಷ್ಟು ಚೆನ್ನಾಗಿದೆ. ಈಗ ನಾವು ನೀರನ್ನ ಬೆಂಕಿ ಮೇಲೆ ಇಡ್ತೀನಿ, ನೀರು ಸುಡ್ತಾ ಇದೆ, ಹೇಳ್ತೀವಿ ಅಮ್ಮ ನೀರು ಸುಡ್ತಾ ಇದೆ ಅಂತ ಹೇಳ್ತೀವಿ. ಈಗ ಸುಡ್ತಾ ಇರೋದು ಅಥವಾ ನೀರು ಕೈ ಇಟ್ಟರೆ ಸುಟ್ಟಾಕ್ಬಿಡುತ್ತೆ, ಬೊಬ್ಬೆ ಬಂದ್ಬಿಡುತ್ತೆ. ಆ ಸುಡೋದು ನೀರಿಂದ,
ನೀರಿಂದ ಅಥವಾ ಯಾವ ಥರದ್ದು ಅದು ಯಾವ ಥರದ್ದು ಬೆಂಕಿದು. ಬೆಂಕಿದು ಹೇಗೆ ಹೇಳ್ತೀರಾ? ನಾನು ಹೇಳ್ತೀನಿ ಅದು ನೀರೇ ಸುಡ್ತಾ ಇರೋದು, ನೀರಿಂದೆ ಅಂತ ಹೇಳ್ತೀನಿ. ಇದನ್ನು ಹೆಂಗೆ ಪ್ರೂವ್ ಮಾಡ್ತೀರಾ? ಇನ್ನು ಕಾಮನ್ ತಣ್ಣಗಾಗೋಗುತ್ತೆ. ಅಷ್ಟೇ. ಅರ್ಧ ಗಂಟೆ ಇಟ್ಬಿಡಿ ಕೆಳಗಡೆ, 1 ಗಂಟೆ ಇಟ್ಬಿಡಿ, ನಾನು ತೋರಿಸಿ ಆಮೇಲೆ ನಿಮ್ಮ ಬಿಸಿ ನೀರು. ಈಗ ಬೆಂಕಿ ಯಾವಾಗಾದ್ರೂ ನೀವು ಹಚ್ಚಿ ಸುಡ್ತಾ ಇರುತ್ತೆ ನೀರುದು. ಮತ್ತೆ ಇದಕ್ಕೇನಂತ ಹೇಳ್ತೀವಿ? ಸಾಲ ತಗೊಂಡ್ಬಂದಿದೆ. ಬೆಂಕಿಯ ಬಿಸಿಯನ್ನ ಈ ನೀರು ಎರವಲ್ ತಗೊಂಡ್ಬಂದಿದೆ, ಸಾಲ ತಗೊಂಡ್ಬಂದಿದೆ. ಅದಕ್ಕೋಸ್ಕರ ಅದು ಟೆಂಪರರಿ ಆಗಿ ಬಿಸಿ ಇದ್ದಂತೆ ಅಲ್ಲ, ಇದೆ, ಬಿಸಿನೇ ಇದೆ, ಇದ್ದಂತೆ ಅಲ್ಲ, ಬಿಸಿ ಇದೆ. ಬಟ್ ಅದರದ್ದು ಅಲ್ಲದೆ ಇರೋದ್ರಿಂದ ಬೇಗ ಕಳ್ಕೊಂಡು ಬಿಡುತ್ತದು. ಮತ್ತು ಮಾಮೂಲಿ ಅದರ ನೇಚರ್. ಆದರೆ ಬೆಂಕಿದು ಸ್ವಭಾವ, ಇದರದ್ದು ಗುಣ ತಗೊಂಬಂದಿದೆ ಅಷ್ಟೆ, ಅಲ್ಲಿಂದ ಸಾಲ ತಗೊಂಬಂದಿದೆ. ಅದೇ ರೀತಿ ನನಗೆ ಹಾವು ತೋರ್ಬೇಕಾದ್ರೆ ಹಗ್ಗದ ಇರುವಿನಿಂದ ಇದು ಸಾಲ ತಗೊಂಬಂದು ತೋರ್ತಾ ಇದೆ. ನಾನು ಹಗ್ಗ ತೆಗೆದುಬಿಡ್ತೀನಿ, ನಿಮ್ಮ ಹಾವು ತೋರಿಸ್ಬೇಕು, ತೋರ್ಸೋಕ್ಕೆ ಬರೋಲ್ಲ. ಹಾಗೆ ಕಪ್ಪೆ ಚಿಪ್ ತೆಗೆದುಬಿಡ್ತೀನಿ, ನಿಮ್ಮ ಬೆಳ್ಳಿ ತೋರಿಸ್ಬೇಕು, ತೋರ್ಸೋಕ್ಕೆ ಬರೋಲ್ಲ. ಮೋಟು ಮರ ತೆಗೆದುಬಿಡ್ತೇನೆ, ನೀವು ದೆವ್ವನೋ ಅಥವಾ ಮನುಷ್ಯನೋ ತೋರಿಸ್ಬೇಕು, ತೋರ್ಸೋಕ್ಕೆ ಬರೋಲ್ಲ. ಯಾಕೆ? ಅದರಿಂದನೇ ಅದು ತೋರ್ತಾ ಇರೋದು. ಹಾಗೆ ಅದೇ ರೀತಿ ನನಗೆ ಅವಸ್ಥೆ ತೋರ್ತಾ ಇದೆ, ಅವಸ್ಥೆ ಒಳಗಡೆ ಇರೋ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಅಂತಂದರೆ ಅದರ ಅರ್ಥ ಏನು? ಆತ್ಮನೇ ಇದ್ದಾನೆ, ಆತ್ಮನೇ ತೋರ್ತಾ ಇದ್ದಾನೆ. ಈಗ ನೀವು ಪ್ರಪಂಚ ಅಂತ ಏನು ಒಡವೆ, ಇವಾಗ ಒಡವೆ ಇದೆಯಪ್ಪ, ಒಡವೆ ಅಂತ ನಾನು ವ್ಯವಹಾರ ಮಾಡ್ತೀನಿ, ಉಪಯೋಗಿಸ್ತೀನಿ, ಅದಕ್ಕೆ ಹೆಸರು ಕೊಡ್ತೀನಿ, ರೂಪ ಕೊಡ್ತೀನಿ, ಅದನ್ನು ಕೈಗೋ ತಲೆಗೋ ಸೊಂಟಕ್ಕೋ ಹಾಕ್ಕೊತೀನಿ. ಈಗ ಅದರ ಇರುವು ಎಲ್ಲಿಂದ ಬಂದಿದೆ? ಒಡವೆಗೆ ಎಲ್ಲಿಂದ ಬಂದಿದೆ? ಚಿನ್ನ. ಅಷ್ಟೇ. ಚಿನ್ನ. ನಾನು ಒಡವೆ ಕರಗಿಸ್ತೀನಿ, ನಿಮ್ಮ ಚಿನ್ನ ಆಗ್ಬಿಡುತ್ತದು, ಚಿನ್ನ. ಆಮೇಲೆ ಇವಾಗ ನನಗೆ ಒಡವೆ ತೋರಿಸ್ಬೇಕು, ತೋರ್ಸೋಕ್ಕೆ ಎಲ್ಲಿ ಬರುತ್ತದು? ಚಿನ್ನದ ಮೇಲೆ ಡಿಪೆಂಡ್ ಆಗಿದೆ. ಇದರಲ್ಲಿ ಡಿಪೆಂಡೆಂಟ್ ಯಾವುದು, ಇಂಡಿಪೆಂಡೆಂಟ್ ಯಾವುದು? ಚಿನ್ನ, ಒಡವೆ. ಡಿಪೆಂಡೆಂಟ್ ಯಾವುದು, ಇಂಡಿಪೆಂಡೆಂಟ್ ಯಾವುದು? ಅವಲಂಬನೆ ಯಾವುದಕ್ಕಿದೆ? ಆಭರಣ ಡಿಪೆಂಡೆಂಟ್, ಚಿನ್ನ ಬಂದಿದ್ದೆ ಇಂಡಿಪೆಂಡೆಂಟ್. ಆಭರಣ ಇರಬೇಕಾದ್ರೆ ಚಿನ್ನ ಇರಲೇಬೇಕು. ನಾನು ಚಿನ್ನ ತೊಗೊಂಡ್ಬಿಡ್ತೇನೆ, ಬರೀ ನಿಮ್ಮ ಆಭರಣ ತೋರ್ಸೋಕ್ಕೆ ಬರಲ್ಲ. ಅದೇ ರೀತಿ ಎಕ್ಸಾಂಪಲ್ ನಮ್ಗೆ ಅರ್ಥ ಆಗಿಬಿಡುತ್ತೆ. ಇಲ್ಲಿ ಹಾಗೆ ಮಾಡ್ಕೋಬೇಕು. ಅದೇ ರೀತಿ ಅವಸ್ಥೆ ಇದೆ ಅಂದರೆ ಅಲ್ಲಿ ಪರಮಾತ್ಮನೇ ಇರೋದು. ಒಡವೆ ಇದೆ ಅಂದರೆ ಚಿನ್ನನೇ ಇರೋದು. ನಾನು ಅದನ್ನು ಒಡವೆ ಅಂತ ಕರ್ಕೊತಾ ಇದ್ದೀನಿ. ಕರ್ಕೊಳ್ಳಿ, ನೀವೇನು ಹೆಸರು ಬೇಕಾದರೂ ಕೊಡಿ. ಅದನ್ನು ಒಡವೆ ಅಂತನ್ನಿ, ನಕ್ಲೀಸ್ ಅನ್ನಿ, ಸರ ಅಂತನ್ನಿ. ಆ ಸರಪ ಅಂಗಡಿಯವನು ಹೇಳ್ತಾನೆ, ಸ್ವಾಮಿ ಅದು ಬರೀ ಚಿನ್ನ ಸ್ವಾಮಿ ಅಂತಾನೆ. ಎರಡು ಒಂದೇ ತಾನೆ. ನಾವಿದನ್ನು ಪ್ರಪಂಚ ಅಂತೀವಿ, ಅವಸ್ಥೆ ಅಂತೀವಿ. ಸನ್ಯಾಸಿಗಳು ಅದನ್ನು ಕಂಡವರು ಅಪ್ಪ ದೇವರು ಅಂತಾರೆ. ಏನು ವ್ಯತ್ಯಾಸ? ಇಷ್ಟೇ ವ್ಯತ್ಯಾಸ. ನಾವು ಈ ಹೆಸರು ಕರಿತೀವಿ, ಅವರು ಆ ಹೆಸರು ಕರೀತಾರೆ. ಯಾಕೆ? ಅದು ತೆಗೆದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ. ಇದು ಅದರ ಮೇಲೆ ಡಿಪೆಂಡ್ ಆಗಿದೆ. ಹಗ್ಗ ತೆಗೆದ್ರೆ ಹಾವುಗೆ ಅಸ್ತಿತ್ವ ಇಲ್ಲ, ಪರಮಾತ್ಮನ ತೆಗೆದ್ರೆ ಹಗ್ಗ ಕಾಣೋದಿಲ್ಲ, ಅವಸ್ಥೆ ಕಾಣೋದಿಲ್ಲ. ನನಗೆ ಹಗ್ಗ ಅಂದರೆ ಅವಸ್ಥೆಗಳು. ಅದಕ್ಕೆ ಅನುಭವದಲ್ಲಿ ತೋರಿಸ್ಕೋಬೇಕು. ಥಿಯರಿ ಆಯ್ತಿದೆ. ಈಗ ಎಚ್ಚರ ಇದೆ, ಕನಸು ನಿದ್ದೆ. ತೋರಿಸ್ರಪ್ಪ ನೀವು, ಹುಡುಕ ತೋರಿಸ್ರಪ್ಪ ನೀವು, ನೋಣ ಹುಡುಕ್ರಿ, ನೋಣ ಎಲ್ಲದು. ಕನಸು ನಿದ್ದೆ ತಗೊಂಬನ್ನಿ, ಎಲ್ಲದು ನೋಣ. ಯಾಕೆ ಹೇಳಿ? ಆತ್ಮನ್ ಬಿಟ್ಟಿದೆ. ನಾನು ನಿದ್ದೆಗೆ ಹೋಗ್ತೀನಿ, ನಿಮ್ಮ ಕನಸು ಎಚ್ಚರ ತೋರಿಸ್ಬೇಕು. ತೋರಿಸಿ ನೋಡ, ತೋರ್ಸೋಕ್ಕೆ ಬರಲ್ಲ. ಯಾಕೆ? ಆತ್ಮನ್ ಬಿಟ್ಟಿದೆ. ಬಿಟ್ಟರೆ ಇರೋಕ್ಕೆ ಬರಲ್ಲ. ಹಗ್ಗ ತೆಗೆದ್ರೆ ಹಾವು ತೋರಲ್ಲ. ಆತ್ಮನ್ ತೆಗೆದ್ರೆ ಈ ಅವಸ್ಥೆಗಳಿಗೆ ಯೋಗ್ಯತೆ ಇಲ್ಲ. ಯಾಕೆ? ಸಾಲ ತಗೊಂಬಂದಿರೋದು. ಆ ಇರವು ಅನ್ನೋದು ಸಾಲ ತಗೊಂಬಂದಿದೆ. ಅಲ್ಲಿಗೆ ಪ್ರಪಂಚದಲ್ಲಿ 2 ವಸ್ತುಗಳು ಇಲ್ಲ. ಹಾವು ಇದೆ, ಹಗ್ಗನೂ ಇದೆ. ಅಲ್ಲ, ಇರದೆ ಹಗ್ಗ. ತಪ್ಪ, ಹಾವು ಅಂತ ತಿಳ್ಕೊಂಡಿದ್ದೆ. ಅದೇ ರೀತಿ ಹಗ್ಗನೂ ಇದೆ, ಇಲ್ಲ, ಹಗ್ಗನೂ ಇಲ್ಲ. ಅಂದರೆ ಅವಸ್ಥೆ ಇದೆ. ಅವಸ್ಥೆ ಒಳಗಡೆ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ, ದೇಶ, ಕಾಲ, ಕಾರ್ಯ, ಕಾರಣಭಾವ ಇಷ್ಟೇ ಇರೋದು. ಮುಗಿದೋಯ್ತು. ಅರ್ಧ ಡಜನ್ನಲ್ಲಿ ಮುಗಿಸ್ಬಿಡ್ತಾರೆ ಶಂಕರಾಚಾರ್ಯ. ಹೋಲ್ಸೇಲ್ ಅವ್ರ ಹತ್ರ ಇರೋದು 6 ಪ್ರಾಡಕ್ಟ್. ಒಬ್ಬೊಬ್ಬರು ತಗೊಂಡೋಗಿ ಅದನ್ನು 100 ಪ್ರಾಡಕ್ಟ್ ಮಾಡ್ಕೊಳ್ರಪ್ಪ. ಪ್ರಪಂಚನ ಯಾರು ಬೇಡ ಅಂತಾರೆ? ಎಲ್ಲವೂ ಕೂಡ ಆತ್ಮನೇ.
ನೀವು ಅದನ್ನು ಏನು ಬೇಕಾದರೂ ಕರ್ಕೊಳ್ಳಿ. ಸರಾಪ ಅಂಗಡಿಯಲ್ಲಿ ಹೋದರೆ ಅವನ ಹತ್ರ ಏನೋ ಕೆಳಗಡೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಎಲ್ಲ ಆಭರಣಗಳೇ. ಅಲ್ಲಿ ಚಿನ್ನ ಬಿಟ್ಟು ಇನ್ನೇನಿಲ್ಲ, ಅದು ಗೋಲ್ಡ್ ಅಂತಾನೆ ಹಾಕಿರ್ತಾನೆ, ಗೋಲ್ಡ್ ಶಾಪ್ ಅಂತ ಹಾಕ್ತಾನೆ, ಮುಗಿದೋಯ್ತು. ನೀವು ಏನು ಬೇಕಾದರೂ ಕರ್ಕೊಳ್ಳಿ, ಪರಮಾತ್ಮ ಅಂತಾರೆ ಅಷ್ಟೇ, ಮುಗಿದೋಯ್ತು. ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮ ಅನುಭವದಲ್ಲಿ ತೋರಿಸ್ತಾರಲ್ಲ, ಇದಕ್ಕಿಂತ ಇನ್ನೇನು ಬೇಕು. ಅದರಿಂದ ಇದು ಸಾಲ ತಗೊಂಬಂದಿದೆ, ಬೇಕಾದಷ್ಟು ಆಯ್ತು ಇಷ್ಟ. ಓಕೆ, ಸೊ ಇಷ್ಟು ನಾವು ತಿಳ್ಕೊಂಡ್ರೆ ಬೇಕಾದಷ್ಟು ಆಯಿತು. ಆತ್ಮನ ಇರವೇ ಅನಾತ್ಮದಲ್ಲಿಯೂ ಕಾಣಿಸ್ಕೊಳ್ತಾ ಇರೋದು. ಸೊ ಬೇಕಾದಷ್ಟೇ ಗುಡ್. ಈಗ ಅದೇ ಥರ ಈ ಪಾಯಸದ್ದು ಅದನ್ನು ಹೆಂಗೆ ಹೇಳ್ತೀರಾ? ಯಾಕೆಂದರೆ ಎಕ್ಸಾಂಪಲ್ಗಳು ಮುಂದೆ ಕೊಡ್ತಾರೆ. ನಮ್ಗೆ ಯಾವತ್ತೂ ಅಷ್ಟೇ ಫಸ್ಟ್ ನೀವು ಎಕ್ಸಾಂಪಲ್ ಇಟ್ಕೊಂಡು ಚೆನ್ನಾಗಿ ಮನಸ್ಸಿನಲ್ಲಿ ಮನನ ಮಾಡಿ. ಎಕ್ಸಾಂಪಲ್ ಆದಮೇಲೆ ನೀವು ಅದೇ ರೀತಿ ಆತ್ಮ ಅನಾತ್ಮಕ್ಕೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಿ ನಮ್ಮ ಮನಸ್ಸು ನಿಂತ್ಕೊಳ್ಳುತ್ತೆ. ಯಾಕೆಂದರೆ ಇಲ್ಲಿ ಎಕ್ಸಾಂಪಲ್ನಲ್ಲಿ ನಮ್ಗೆ ಎರಡೂ ನೋಡಿರ್ತೀವಿ, ಆಭರಣನೂ ನೋಡಿರ್ತೀವಿ, ಚಿನ್ನನೂ ನೋಡಿರ್ತೀವಿ, ಹಗ್ಗನೂ ನೋಡಿರ್ತೀವಿ, ಹಾವು ನೋಡಿರ್ತೀವಿ. ಇಲ್ಲಿ ನಮ್ಗೆ ಅರ್ಥ ಆಗ್ಬಿಡುತ್ತೆ, ನಮ್ಮ ಮನಸ್ಸು ನಿಂತ್ಕೊಂಡ್ಬಿಡುತ್ತೆ. ನಾನು ಅದೇ ಎಕ್ಸಾಂಪಲ್ ಬಿಟ್ಟು ಬರೀ ಆತ್ಮ ಅನಾತ್ಮನೇ ಒಂದದೇ ಇಲ್ಲ. ಏನು ಹೇಳ್ತಾರೆ ಇವರು? ಆತ್ಮ ಅನಾತ್ಮ, ಆತ್ಮ ಸತ್ಯ ಅಂತಾರೆ, ಅನಾತ್ಮ ಸುಳ್ಳು ಅಂತಾರೆ. ಏನೋ ತಲೆಗೆಲಿ ತಿರುಗ್ತಾ ಇದೆಯಾ? ಅವ್ರಿಗೂ ಹೊಟ್ಟೆ ಹಸುವಾಗುತ್ತಂತೆ, ಊಟ ಮಾಡ್ತಾರಂತೆ, ಎಲ್ಲ ಉಂಟು. ಮತ್ತು ಇವರು ಸತ್ರು, ತಗೊಂಡು ಊತ್ ಬಂದ್ವಿ, ಹುಟ್ಟಲ್ಲ ಸಾಯಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು? ಎಲ್ಲ ಬರೀ ಸುಳ್ಳು ಹೇಳ್ತಾರೆ. ಹೋಗ್ಬೇಡ್ರಿ ಅವ್ರ ಹತ್ರಕ್ಕೆ ಅಂತ ಹಿಂಗೆ ಹೇಳೋರು ಇದ್ದಾರೆ ಅಂತ ಭಗವತ್ಪಾದರು ಹೇಳ್ತಾ ಇರ್ತಾರೆ, ಚೆನ್ನಾಗಿ ಹೇಳ್ತಾರೆ. ಇದು ನಮ್ಗೆ ಅರ್ಥ ಆಗೋದಿಲ್ಲ, ಯಾಕೆ ನಾವು ಕಂಡಿಲ್ಲ ನೋಡಿ. ಅದು ಕಾಣದವರು ಇರೋವರೆಗೂ ಇದೇ ರಾಮಾಯಣ. ಎಕ್ಸಾಂಪಲ್ ಚೆನ್ನಾಗಿ ಮೆಲ್ಕಾಗಿ. ಅದೇ ರೀತಿ ಇವಾಗ ಪಾಯಸದ್ದು ಹೇಳಿದ್ರು, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಯಾರಾದರೂ. ಪಾಯಸ ಅಥವಾ ಬೆಲ್ಲ ಇವೆಲ್ಲ ಹೇಳಿದ್ದು ಏನು ಹೇಳ್ತೀರಾ? ಪಾಯಸ ತಿಂದ್ರೆ ಸ್ವೀಟು, ಬಟ್ ಪಾಯಸದಲ್ಲ, ಅದು ಸಕ್ಕರೆ ಇದು, ಇಲ್ಲ ಬೆಲ್ಲದ ಸ್ವೀಟ್ ಅದು ಅಂತ ಅನ್ಕೊ. ಕರೆಕ್ಟ್, ಅಷ್ಟೇ. ಮತ್ತೆ ಈ ಎಕ್ಸಾಂಪಲ್ ಇನ್ನೂ ಒಂದೆರಡೇನೋ ಕೊಟ್ಟಿದ್ರು, ಅದೊಂದೇನೋ ಕೊಟ್ಟಿದ್ದು, ಪಾಯಸ ಒಂದೇನಾ? ಪಾಯಸ ಓದಿಲ್ಲ. ಪಾಯಸ, ಜಾಮೂನು. ಸರಿ, ಕರೆಕ್ಟ್, ಯಾವ್ದಾದ್ರು ಇಟ್ಕೊಳ್ಳಿ, ಎಲ್ಲ ಒಂದೇ. ಪಾಯಸ ಮತ್ತೆ ಹೋಳಿಗೆ ಮತ್ತೆ ರವೆ ಉಂಡೆ ಅಲ್ವಾ? ಇರಲಿ, ಇಲ್ಲಿ ನಾವು ಬೆಲ್ಲ ಹಾಕ್ತೀವಿ. ಹಾಕಿದ ತಕ್ಷಣ ನಾನು ರವೆ ಉಂಡೆ ಅಂತ ಹೇಳ್ತೀನಿ, ನಾನು ಅದನ್ನು ಬೆಲ್ಲದ ಉಂಡೆ ಅಂತ ಹೇಳಲ್ಲ. ನಾನು ಹೆಸರೇನಲ್ಲಿ ಕೊಡೋದು ರವೆ ಏನಾದರೂ ಸಿಹಿ ಇರುತ್ತಾ? ಯಾವತ್ತಾದರೂ ಬರೀ ರವೆ ತಿನ್ನಿಯಪ್ಪ, ಸಿಹಿ ಇರಬೇಕು, ಇರೋದಿಲ್ಲ. ಬರೀ ಪಾಯಸ ಅಕ್ಕಿಯಿಂದ ಮಾಡ್ತಾರೋ, ರವೆಯಿಂದ ಮಾಡ್ತಾರೋ, ಗೋಧಿಯಿಂದ ಮಾಡ್ತಾರೋ, ಅದು ಅಷ್ಟೇ, ಸಿಹಿ ಇರಬೇಕು, ಇರುತ್ತಾ? ಇರೋದಿಲ್ಲ. ಅದೇ ರೀತಿ ನಿಮ್ಮ ಹೋಳಿಗೆ ಬೇಳೆ ಉಪಯೋಗಿಸೋದು, ಬೆಲ್ಲ ಹಾಕ್ತೀವಿ, ಹೋಳಿಗೆ ಸಿಹಿ ಇದೆ ಅಂತೀವಿ, ಅದು ಬೆಲ್ಲದ ಇದು ಬೇಳೆದ ಸಿಹಿ ಇಲ್ಲ. ಮತ್ತು ಎಲ್ಲಿದು? ಅದು ಬೆಲ್ಲದಿಂದ ಬಂದಿದೆ. ಹೇಳುವಾಗ ಹಂಗೆ ಹೇಳ್ತೀನಿ, ನೀರು ಸುಡ್ತಾ ಇದೆ, ಕಬ್ಬಣ ಸುಡ್ತಾ ಇದೆ, ಅದರದಲ್ಲ. ಅದೇ ರೀತಿ ನಾನು ಅವಸ್ಥೆ ಇದೆ, ಮತ್ತೆ ಆದಿ ದೈವಿಕ ಇದೆ, ಆದಿ ಭೌತಿಕ ಇದೆ, ಆಧ್ಯಾತ್ಮಿಕ ಇದೆ, ದೇಶ ಇದೆ, ಕಾಲ ಇದೆ, ಕಾರ್ಯ ಕಾರಣ ಭಾವ, ನೀವು ಏನು ಬೇಕಾದರೂ ಹೇಳೋದು ಹಂಗೆ. ಆದರೆ ವಿಚಾರ ಮಾಡಿದಾಗ ಅಲ್ಲ, ಸಾಲ ತಗೊಂಡ್ಬಂದಿದೆ. ನಮ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು, ಬೇಕಾದಷ್ಟಾಯ್ತು, ಮುಂದಕ್ಕೆ ಹೋಗೋಣ. ಅದಕ್ಕೆ ಸಾರಾಂಶ ಇಷ್ಟೇ, ಆತ್ಮ ಅನಾತ್ಮ ಎರಡಿಲ್ಲ, ಸತ್ಯ ಅಸತ್ಯ ಎರಡಿಲ್ಲ. ಸತ್ಯ ಅನೃತ ಅಂತ ಸಂಸ್ಕೃತ ವರ್ಡ್ ಅಷ್ಟೇ. ಕೆಲವು ಸಾರಿ ನೀವು ಓದುವಾಗ ಅದು ಅನೃತ ಬಂದರೆ ಏನು ಅಂತ, ಆ ಥರ ಏನು ಕಷ್ಟ ಏನಿಲ್ಲ. ಅನೃತ ಅನ್ನೋದಕ್ಕೆ ಅಸತ್ಯ ಅಂತ ಹೇಳ್ತಾರೆ ಅಷ್ಟೇ, ಸತ್ಯ ಅಸತ್ಯ ಅಷ್ಟೇ. ಹಾಗೆ ಅದೇ ರೀತಿ ಕ್ಷೇತ್ರಜ್ಞ ಎರಡು ಇಲ್ಲದೆ ಇಲ್ಲ. ಆತ್ಮ ಅನಾತ್ಮ ಎರಡಿತ್ತು ಅಂತಂದರೆ ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಕಾರ್ಯ ಕಾರಣ ಭಾವ ಬರಬೇಕು, ಮತ್ತು ಅದನ್ನು ಅನಾತ್ಮ ಅಂತ ಕರಿತೀವಿ.
ಮತ್ತು ಅದು ಸತ್ಯವಾಗಿ ಇರೋದು ಇಲ್ಲ, ಅದು ಎರಡು ಇಲ್ಲವೇ ಇಲ್ಲ. ಬಟ್ ಇವೆಲ್ಲ ನಾವು ಪ್ರಪಂಚ ಒಡವೆ ಅಂತ ನಾವು ಕರಿತೀವಲ್ಲ, ವ್ಯವಹಾರ ಉಪಯೋಗಿಸ್ಕೊಳ್ಳಿ, ಎಂಜಾಯ್ ಮಾಡಿ. ನೀವು ಆ ಥರ ಆವಾಗ ಎಂಜಾಯ್ ಮಾಡೋದಕ್ಕೂ ಈವಾಗ ಎಂಜಾಯ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಈಗ ನಮ್ಗೆ ಇದರಲ್ಲಿ ಸತ್ಯತ್ವ ಇರುತ್ತೆ. ಬ್ರಹ್ಮಜ್ಞಾನಿಗಳು ಕೂಡ ಈಗ ಅವ್ರಿಗೂ ಶರೀರ ಇರುತ್ತೆ, ಹೊಟ್ಟೆ ಹಸಿವಾಗುತ್ತೆ, ಊಟ ಮಾಡ್ತಾರೆ, ಹೆಂಡತಿ ಮಕ್ಕಳಿರ್ತಾರೆ. ಅವ್ರಿಗೂ ನಮಗೂ ವ್ಯತ್ಯಾಸ ಏನಂದರೆ ಅವ್ರಿಗೆ ಇದ್ರ ಮೇಲೆ ಕಿಂಚಿತ್ ಮೋಹ ಇರಲ್ಲ, ತಾದಾತ್ಮ್ಯ ಇರಲ್ಲ, ಅಟ್ಯಾಚ್ಮೆಂಟ್ ಇರಲ್ಲ, ಹಾಗಿರ್ತಾರೆ. ಎಕ್ಸಾಂಪಲ್ ತಿಳ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಒಂದು ಸಾರಿ ರಾಮಕೃಷ್ಣ ಪರಮಹಂಸರು ಹೇಳಿದ್ದೀನಿ, ಈ ಸಂದರ್ಭಕ್ಕೆ ತಿಳ್ಕೋಬೇಕು. ರಾಮಕೃಷ್ಣ ಪರಮಹಂಸರು ಮದುವೆ ಆಗಿದೆ, ಹೆಂಡತಿ ಇದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸ ಗೊತ್ತಿಲ್ಲ, ವ್ಯಾಪಾರ ಮಾಡೋದು ಗೊತ್ತಿಲ್ಲ, ಹಣ ಸಂಪಾದನೆ ಮಾಡೋದು ಗೊತ್ತಿಲ್ಲ. ಅವರು ಕೂತಿರ್ತಾರೆ. ಅವರು ಭಕ್ತರೆಲ್ಲ ಬರ್ತಾ ಇದ್ದರೆ ಅವರೆಲ್ಲ ಹಣ್ಣು ಅವು ಇವು ಅವರು ಎಷ್ಟೋ ಪಾಪ ತಂದು ಕೊಡ್ತಾ ಇದ್ದರು. ಆದರೆ ಅವರ ಅಳಿಯ ಒಬ್ಬ ಇರ್ತಾನೆ, ಅವನು ಹೃದಯ ಅಂತ, ಅವನು ಸ್ವಲ್ಪ ವ್ಯವಹಾರದ ಜ್ಞಾನ ಜಾಸ್ತಿ ಇರೋನು, ಪರಮಾರ್ಥ ಜ್ಞಾನ ಇಲ್ಲ, ವ್ಯವಹಾರದ ಜ್ಞಾನ ಜಾಸ್ತಿ ಇರೋನು. ಬಂದವ್ರನ್ನೆಲ್ಲ ನೀವು ಅತ್ತಂದು ಕೊಡಬೇಕು ಇತ್ತಂದು ಕೊಡಬೇಕು ಅಂತ ಪೀಡಿಸ್ತಾ ಇರ್ತಾನೆ. ರಾಮಕೃಷ್ಣ ಪರಮಹಂಸರಿಗೆ ಇಷ್ಟ ಇಲ್ಲ. ಇವನು ಹೇಳಿದ್ರೆ ಕೇಳೋದಿಲ್ಲ. ಅವನು ನೀಯೇ ಕಾಳಿನೇ ನೋಡ್ಕೊತಾಳೆ ಅಂತ ಸುಮ್ಮನೆ ಇರ್ತಾರೆ. ಅವ್ರು ದೇವ್ರ ಮೇಲೆ ಭಾರ ಸುಮ್ಮನೆ ಇರ್ತಾರೆ ಅಷ್ಟೇ. ಕೊನೆಗೇನಾಯಿತು, ಇದು ಆ ಒಂದು ಆ ದೇವಸ್ಥಾನ ಅವನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಿದ್ದು ಅವಳೊಬ್ಬಳು ರಾಣಿ ಕಲ್ಕತ್ತಾದಲ್ಲಿ. ಆ ರಾಣಿ ಅಳಿಯ ನೋಡ್ಕೊತಾ ಇರ್ತಾನೆ. ಅವನಿಗೆ ವಿಚಾರ ಎಲ್ಲ ಗೊತ್ತಾಗುತ್ತೆ, ಇವನು ಈ ಥರ ತುಂಬ ಜನಗಳಿಗೆ ತೊಂದರೆ ಕೊಡ್ತಾನೆ, ಅವ್ನು ಬಂದು ದರ್ಶನ ಮಾಡೋಕ್ಕೆ ಬಿಡೋದಿಲ್ಲ, ಹಾಗೆ ಹಿಂಗೆ ಅಂತಂದ್ಬಿಟ್ಟು. ಕೊನೆಗೆ ಒಂದು ಸಾರಿ ಇವರಿಬ್ಬರು ಇಲ್ಲೇ ಇರ್ತಾರೆ ಒಂದು ಕಡೆ. ರಾಮಕೃಷ್ಣ ಪರಮಹಂಸರು ಇರ್ತಾರೆ, ಅವನು ಹೃದಯನೂ ಇರ್ತಾನೆ. ಇದು ಅವ್ರ ಜೀವನ ಚರಿತ್ರೆಯಲ್ಲಿ ಬರುತ್ತೆ, ತೆಗೆದು ನೋಡಿದ್ರೆ ನಮ್ಗೆ ಅರ್ಥ ಆಗೋದು. ಕೊನೆಗೆ ಅವನು ಆ ಕಡೆ ಹೋಗ್ತಾ ಇರ್ತಾನೆ. ಅದಕ್ಕೆ ಯಾರೋ ಒಬ್ಬ ಅವನ ಅಸಿಸ್ಟೆಂಟ್ ಕರೆದುಬಿಟ್ಟು ಈಗಲೇ ಅವ್ರನ್ನ ಆಶ್ರಮ ಬಿಟ್ಟು ಹೋಗೋಕ್ಕೆ ಹೇಳು ಅಂತ ಹೇಳಿಬಿಟ್ಟು ಆ ಹೃದಯನಿಗೆ ಹೇಳ್ತಾರೆ. ಅವನೇನು ಮಾಡ್ತಾನೆ, ರಾಮಕೃಷ್ಣ ಪರಮಹಂಸರು ಮಧ್ಯದಲ್ಲಿ ಕೂತಿರ್ತಾರಲ್ಲ, ಬಂದಿದ್ದೆ ನೀವು ಈಗಲೇ ಆಶ್ರಮ ಬಿಟ್ಟು ಹೊರಡ್ಬೇಕಂತೆ ಅವ್ರ ಯಜಮಾನರು ಹೇಳ್ತಾ ಇದ್ದಾರೆ ಅಂತಾರೆ. ಅಷ್ಟೇ. ಹೌದಾ? ಟವಲ್ ಹೆಗಲ್ ಮೇಲೆ ಹಾಕ್ಕೊಂಡು ಎದ್ದುಬಿಟ್ಟು ಹೋಗೋಕ್ಕೆ ಶುರುವಾಗ್ತಾರೆ. ಬ್ರಹ್ಮಜ್ಞಾನಿಗಳು ಹಿಂಗಿರ್ತಾರಪ್ಪ. ಅಟ್ಯಾಚ್ಮೆಂಟ್ ಇದೆಯಾ, ಮೋಹ ಇದೆಯಾ? ನಾವಾಗಿದ್ದಿದ್ರೆ ಎಷ್ಟು ವರ್ಷದಿಂದ ಇದ್ದೀನಿ, ನನಗೆ ಇದು ಕೊಡು ಅದು ಕೊಡು, ಯಾಕೆ ಹೋಗಲಿ, ನಾವು ನ್ಯಾಯ ಆದರೂ ಕೇಳೋಕ್ಕೆ ಹೋಗ್ತಾ ಇದ್ವಿ. ಬ್ರಹ್ಮಜ್ಞಾನಿಗೆ ಹಿಂಗೆ ಕೇಳೋದಿಲ್ಲ. ಶ್ರೀರಾಮಚಂದ್ರ ಏನಾದರೂ ಕೇಳಿದ್ನ ಕಾಡಿಗೆ ಹೋಗ್ಬೇಕಾದ್ರೆ 14 ವರ್ಷ, ಒಂದಿನಲ್ಲ 2 ದಿನ ಅಲ್ಲ. ಅವನ ತಾಯಿನ ಕೇಳ್ತಾರೆ ಯಾಕೆ ಅಂತ. ನೀನು ಕಾಡಿಗೆ ಹೋಗ್ಬೇಕು ಅಷ್ಟೇ, ಮತ್ತಿನ್ನೇನು ಹೇಳಿ ಅಪ್ಪ ಆರ್ಡರ್ ಕೊಟ್ಟು ಹೇಳಿದ್ದ ಅಷ್ಟೇ, ಮುಗಿದೋಯ್ತು. ನಿನಗೆ ಕೊಟ್ಟಿದ್ದಿದ್ದು ಅಪ್ಪ, ಹೋಗ ಅಪ್ಪನ ಕೇಳ್ಕೊಂಡು, ನನಗೋದಕ್ಕೂ ಸಂಬಂಧ ಏನು, ನನಗೋದಕ್ಕೂ ತೀಟೆ ಏನಿದೆ. ನಾವು ಹಂಗೆ ಹೇಳ್ತಾ ಇದ್ವಿ. ನಮ್ಮ ಪ್ರೀತಿ ಇದು, ಪಾರಮಾರ್ಥದ ಪ್ರೀತಿ ಅದು. ಅಲ್ಲಿ ನಾನು ನೀನು ಇದು ಸೆಲ್ಫಿಶು. ನಾನು ಚೆನ್ನಾಗಿರಬೇಕು, ನಾನಿರಬೇಕು. ಯಾವ ನಾನು? ಈ ನಾನುಗೆ ನಾವು ಒದ್ದಾಡ್ತಾ ಇದ್ದೀವಿ. ಈ ನಾನು ನಿಜವಾಗಿ ಇಲ್ಲವೇ ಇಲ್ಲ. ಹಳಾದಿ ನಾನು ಕನಸಿಗೆ ಬರೋಕ್ಕೆ ಹೋಗ್ತಾ ಇಲ್ಲ, ನಿದ್ದೆಗೆ ಬರೋಕ್ಕೆ ಹೋಗ್ತಾ ಇಲ್ಲ. ಇಂಥ ನಾನು ಹಿಡ್ಕೊಂಡು ನಾನು ಬೇರೆಯವ್ರಿಗೆಲ್ಲ ತೊಂದರೆ ಆದರೂ ನೋಡ್ಕೊಂಡಿರ್ತೀನಲ್ಲ, ಪರವಾಗಿಲ್ವಾ? ಹಂಗೆ ಬರುತ್ತೆ. ರಾಮ ಒಂದು ಕ್ಷಣ ಯೋಚನೆ ಮಾಡಿದ, ನಾಳೆ ಪಟ್ಟಾಭಿಷೇಕ, ಕೊನೆಗೆ ಅವನು ಬಿಟ್ಟು ಹೋಗಕ್ಕೆ ರೆಡಿ ಆಗ್ಬಿಡ. ಏನು ದುಃಖದಿಂದ ಹೋದ್ನ? ಸಂತೋಷದಿಂದ 14 ವರ್ಷಗಳ ಕಾಲ, 13 ವರ್ಷ ಸಂತೋಷದಿಂದ ಕಾಲ ಕಳೆದ. ರಾಮಕೃಷ್ಣ ಪರಮಹಂಸರು ಹಂಗೆ ಎದ್ದು ಹೋಗಕ್ಕೆ ಶುರು ಮಾಡಿಬಿಡ್ತಾರೆ. ಅವನು ನೋಡ್ತಾ ಇದ್ದವನು, ಅಯ್ಯಯ್ಯೋ ನೀನು ಯಾರಿಗೆ ಹೇಳ್ದಿಯೋ ಅವ್ರಿಗಲ್ಲ ಅಂತ ಓಡಿ ಬಂದು, ಕ್ಷಮಿಸಿ ನಿಮಗಲ್ಲ, ಅವನು ಆ ಥರ ಅಂತ ಹೇಳಿದಾಗ ನೀವು ಇರಬೇಕಾ? ಸರಿ ಕೂತ್ಕೊಂಡಾಗ ಮತ್ತೆ ಮಾಮೂಲಿ ಪ್ರವಚನ ಮಾಡೋಕ್ಕೆ ಶುರು ಮಾಡ್ತೀವಿ. ಸ್ವಾಮಿ ಸ್ಥಿತಪ್ರಜ್ಞ ಅಂದರೆ ಹಿಂಗಿರ್ತಾರೆ ಸ್ವಾಮಿ. ಅವ್ರೇನಾದ್ರು ಯೋಚನೆ ಮಾಡಿದ್ರ, ನನಗೆ ಓದೋಕ್ಕೆ ಬರಲ್ಲ, ಅಕಸ್ಮಾತ್ ಇವಾಗ ಇಷ್ಟು ವರ್ಷಗಳು ಸೇವೆ ಮಾಡ್ಕೊಂಡಿದ್ದು ನಾನು ಬಿಟ್ಟು ಹೋಗ್ಬೇಕು ಅಂದ್ರೆ ನಾನು ಹೆಂಡ್ತಿ, ಮದುವೆ ಆಗಿದೆ ಅವ್ರಿಗೂ, ನಮ್ಮಂಗೆ ಸಂಸಾರದಲ್ಲಿರೋರು. ಏನು ಮದುವೆ ಹೆಣ್ಣಿಲ್ಲ, ಮದುವೆ ಇಲ್ಲ, ಏನಿಲ್ಲ, ಸನ್ಯಾಸಿಗಳು ಎಂಥದ್ದು ಇಲ್ಲ, ಬಿಳೆ ಬಟ್ಟೆನೇ ಹಾಕ್ಕೊತಾ ಇದ್ದವ್ರು. ಅವ್ರು ಯಾವತ್ತೂ ಸನ್ಯಾಸಿ ಬಟ್ಟೆನೇ ಹಾಕ್ಕೊಂಡಿದ್ದು ಕಾಣಲಿಲ್ಲ. ಬಟ್ಟೆ ಎಲ್ಲ ಬೇಕಾಗಿರೋದು. ನಾನು ಎಷ್ಟೊಂದು ಸರಿ ಹೇಳ್ತೀನಿ, ಸನ್ಯಾಸಿ ಬಟ್ಟೆ ಹಾಕ್ಕೊಂಡಿದ್ದ ತಕ್ಷಣ ನಮಗೆ ವೈರಾಗ್ಯ ಬರೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಇದು ಬಿಟ್ಟು ಹೋಗಬೇಕು. ನಾವು ಯಾವ ಕಾಡಿಗೂ ಹೋಗಬೇಕಾಗಿಲ್ಲ, ಎಲ್ಲಿದ್ದರೆ ಅಲ್ಲೇ ಸಾಧನೆ ಮಾಡ್ಬೋದು. ಬಟ್ ಅದು ಬೇಕು ಅನ್ನೋ ಕಾತುರತೆ
ಆಸಕ್ತಿ ಇತ್ತು ಅಂದರೆ ಸಾಧ್ಯ ಆಗುತ್ತೆ. ಇದು ನಾವು ಹಿಂಗೆ ಚಿಂತೆ ಮಾಡಿದ್ರೆ, ಹೀಗೆ ಅನುಭವ ಬಂದರೆ ಕಥೆನೇ ಬೇರೆ ಆಗುತ್ತೆ, ಪ್ರಪಂಚ ನೋಡೋ ರೀತಿನೇ ಬೇರೆ ಆಗುತ್ತೆ. ತತ್ವದಲ್ಲಿ ನಿಲ್ಲದೇ ಇದ್ದರೆ ಹೋಗಲಿ, ಬರೀ ಎಕ್ಸಾಂಪಲ್ಗಳಿಂದ ನಾವು ಇಷ್ಟು ನಮಗೆ ಆನಂದ, ನೆಮ್ಮದಿ, ತೃಪ್ತಿ ಸಿಗುತ್ತೆ ಅಂತ ಅಂದರೆ, ಇನ್ನೂ ಒಂದು, ಈ ದಾರಿನಲ್ಲಿ ಬರೋರು ನಿಜವಾಗ್ಲೂ ದುಃಖ ಇರೋದೇ ಇಲ್ಲ. ಬುದ್ಧನ್ ಕೇಳಿ, ಮೊದಲೇನಾದರೂ ದುಃಖ ಇತ್ತ ಅವನಿಗೆ? ಅವನು ಯಾವಾಗಲೂ ಸಂತೋಷವಾಗಿದ್ದ, ಅವನ ಅರಮನೆಯಲ್ಲಿ ಇದ್ದವನು, ಅವನಿಗೇನು ದುಃಖ? ಅವನಿಗೆ ಯಾವತ್ತೂ ದುಃಖ ಇಲ್ಲ, ಅವನು ಸಂತೋಷವಾಗಿರ್ತಾ ಇದ್ದ. ಅವನ ಪ್ರಶ್ನೆ ಏನು ಗೊತ್ತಾ? ಬೇರೆ ಜನಗಳಿಗೆ ದುಃಖ ಆಗ್ತಾ ಇದ್ದಲ್ಲ, ಅದಕ್ಕೆ ಏನು ಮಾಡಬೇಕು? ಯಾಕೆ ದುಃಖ ಅನುಭವಿಸ್ತಾ ಇದ್ದಾರೆ? ಒಬ್ಬ ನೋಡಿದ್ರೆ ಸಾವುಕಾರ, ಶ್ರೀಮಂತ, ಅವನಿಗೂ ದುಃಖ ಹೇಳ್ತಾನೆ. ಇನ್ನೊಬ್ಬ ಬಡವ, ತಿನ್ನಕ್ಕಿಲ್ಲ, ಅವನು ದುಃಖ ಹೇಳ್ತಾನೆ. ಮತ್ತು ಇವರಿಬ್ಬರಿಗೂ ವ್ಯತ್ಯಾಸ ಏನಾಯಿತು? ಅದೇ ಒಬ್ಬ ಸನ್ಯಾಸಿ ಇದ್ದಾನೆ, ಅವನಿಗೆ ಏನೇನೇ ಇಲ್ಲ, ಅವನಿಗೇನು ಕೊಟ್ಟರು ಬೇಡ ಅಂತಾನೆ. ಅವನಿಗೆ ಹಣ್ಣು ಕೊಡ್ತೀನಿ ಅಂದರೆ ಬೇಡ ಅಂತಾನೆ, ಏನು ಕೊಟ್ಟರು ನನಗೆ ಬೇಡ ಅಂತಾನೆ. ಮತ್ತು ಅವನು ಅಷ್ಟು ಸುಖವಾಗಿರೋದಕ್ಕೆ ಕಾರಣ ಏನು? ಅವನಿಗೆ ಹಿಂಗೆ ಬಂದಿದ್ದು ಪ್ರಶ್ನೆ. ಆದ್ದರಿಂದ ಅವನಿಗೆ ನಿಜವಾಗ್ಲೂ ಯಾವತ್ತೂ ದುಃಖ ಇರಲಿಲ್ಲ. ಸತ್ವಗುಣದಲ್ಲಿರೋರಿಗೆ ದುಃಖ ಕಡಿಮೆ, ಯಾವಾಗಲೂ ಆನಂದವಾಗಿರ್ತಾರೆ ಅವರು. ಆದರೂ ಕೂಡ ಅವರಿಗೆ ಜ್ಞಾನದ ಕಡೆ ಒಲವಿರುತ್ತೆ. ಏನೋ ಜ್ಞಾನ ಗೊತ್ತಾಗೋದಿಲ್ಲ. ಮೊದಲು ಸಂಗೀತನೋ ಅಥವಾ ಕಲೆನೋ ಆರ್ಟಿಸ್ಟೋ ಏನೋ ಕಡೆ ಹೋಗ್ತಾ ಇರ್ತಾರೆ, ಗೊತ್ತಾಗೋದಿಲ್ಲ ಅದು ನಮಗೆ. ಒಂದು ಸಿಕ್ಕಿದಾಗ ಇದು ಸಿಕ್ತು ಅಂತಂದರೆ ನಿಜವಾಗಿ ಬೇಕಾಗಿದ್ದು ಇದು ಅಂತ ಹೇಳಿ ಬೇರೆದೆಲ್ಲ ಬಿಟ್ಬಿಡ್ತಾರೆ ಅವರು. ಹಾಗೆ ಮತ್ತು ಅವ್ರಿಗೆ ದುಃಖಕ್ಕೋಸ್ಕರ ಅಲ್ಲ, ಅವ್ರಿಗೆ ಯಾವತ್ತೂ ದುಃಖ ಇರಲಿಲ್ಲ. ಸತ್ವಗುಣದವ್ರ ಲಕ್ಷಣ ಅದು. ಅದಕ್ಕೆ ನಾವು ಫಸ್ಟ್ ಸತ್ವಗುಣಕ್ಕೆ ಬರೋಕ್ಕಾದ್ರೂ ಪ್ರಯತ್ನ ಮಾಡಬೇಕು. ತಮೋ ಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣಕ್ಕೆ, ಹೀಗೆ. ಸೊ ಇಷ್ಟು ಸಾಕು ನಮಗೆ. ಅದನ್ನು ದಕ್ಷಿಣಮೂರ್ತಿ ಸ್ತೋತ್ರದಲ್ಲೂ ಕೂಡ ಹೇಳಿರುವಂತೆ ಅದನ್ನು ಹೇಳ್ತಾರೆ, ಅದು ನಾವು ನೋಡ್ಕೋಬೋದು. ಸೊ ಇನ್ನೇನಾದರೂ ಪ್ರಶ್ನೆ ಇದ್ರೆ ಕೇಳಿ. 10 ನಿಮಿಷ ಇದೆ, 5. ಇನ್ನೇನಾದರೂ ಪ್ರಶ್ನೆ ಯಾವುದ್ರ ಬಗ್ಗೆ ಆದರೂ? ಸರಿ, ಮುಂದಿಂದು ಸುಮ್ಮನೆ ಇವತ್ತು ಸ್ವಲ್ಪ ಪೀಠಿಕೆ ಥರ ಹೇಳಿರ್ತೀನಿ. ಆತ್ಮನ ಇರವು 57ನೇದು. ಆತ್ಮನ ಇರವು ಸತ್ತಾ ಜಾತಿ ಅಲ್ಲ. ಇಲ್ಲಿ ಸತ್ತಾ ಜಾತಿ, ಈ ದರ್ಶನಕಾರರೆಲ್ಲ 6 ಜನ ಇದ್ದಾರೆ ಗೊತ್ತು ನಮಗೆ. ಅದರಲ್ಲಿ ತಾರ್ಕಿಕರು ಅಂತಂದರೆ ನೈಯಾಯಿಕರು, ವೈಶೇಷಿಕರು, ಇವರಿಬ್ಬರನ್ನ ತಾರ್ಕಿಕರು ಅಂತಾರೆ. ಇವರು ತುಂಬ ತರ್ಕ ಮಾಡೋರು ಜಾಸ್ತಿ. ಇವರು ಮನಸ್ಸು ಜಗ್ಲರಿ, ಇಂಟಲೆಕ್ಚುಯಲ್ ಜಗ್ಲರಿ ಅಂತ ಕರಿತೀವಿ. ಇವರ ಅನುಭವ, ಇವರು 6 ಜನನೂ ಸರಿ, ಹೀಗೆ 5 ಜನನೂ. ಅದರಲ್ಲಿ ತಾರ್ಕಿಕರು ಈ ಚರ್ಚೆ, ತರ್ಕ, ಒಟ್ನಲ್ಲಿ ತರ್ಕ ಇರಬೇಕಷ್ಟೆ. ಅನುಭವಗಮ್ಯವಾದ ತರ್ಕ ಇಟ್ಕೊಂಡ್ರೆ ಬದುಕ್ಬಿಡ್ತಾ ಇದ್ರು ಅವರು. ಅದು ಹಿಡ್ಕೊಂಡ್ಲಿಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ತರ್ಕ ಮಾಡೋದಷ್ಟೆ. ಅವ್ರೇನು ಹೇಳ್ತಾರೆ, ಇವಾಗ ನಾವೇನು ಹೇಳಿದ್ವಿ, ಆ ಇರುವಿಗೆ ಇಷ್ಟು ಥರ ಇರುವು ಹೇಳಿದ್ವಿ, ನಾವೆಲ್ಲ ಆತ್ಮನಿರುವಿನಿಂದಲೇ ಹೇಳ್ತಾ ಬಂದ್ವಿ. ಅವ್ರೇನು ಹೇಳ್ತಾರೆ ಅಂದರೆ, ಪ್ರಪಂಚದಲ್ಲಿರೋ ವಸ್ತುಗಳಿಗೆ ಅವರೊಂಥರ ಇರುವೆ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಅಂತ ಕಂಪ್ಯಾರಿಸನ್ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಇದು ನಮ್ಗೆ ಹೆಲ್ಪ್ ಆಗುತ್ತೆ. ಏನಪ್ಪ ಇದು ನಮಗೂ ಅದಕ್ಕೂ ಸಂಬಂಧ ಇಲ್ವಲ್ಲ ಅಂತ? ಇಲ್ಲ, ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಅವ್ರು ತೋರಿಸೋ ಇರುವು ಹೇಗೆ ಅಂತಂದರೆ, ಪ್ರಪಂಚದಲ್ಲಿ ವಸ್ತುಗಳಿದೆ, ಆ ವಸ್ತುಗಳು ನಮಗೆ ತೋರೋದಕ್ಕೆ ಅದರಲ್ಲಿ ಒಂದು ಇರುವಿದೆ ಅಂತಾರೆ. ಅಂದರೆ ವ್ಯವಹಾರಕ್ಕಿದು ಹೊಂದುತ್ತೆ, ಪಾರಮಾರ್ಥಿಕ ಹೊಂದೋದಿಲ್ಲ. ಇವರೇನು ಮಾಡ್ತಾರೆ, ಆ ವ್ಯವಹಾರಕ್ಕೊಂದು ಇರುವೆನ್ನೇ ತಗೊಂಬಂದು ಪಾರಮಾರ್ಥಿಕ್ಕೂ ಹೊಂದಿಸ್ಬಿಡ್ತಾರೆ. ಅದು ತಪ್ಪು ಮಾಡ್ತಾ ಇರೋದು ಇವರು. ಯಾಕೆ? ಇವರಿಗೆ ಪೂರ್ಣ ಅನುಭವ ಸಿಗಲಿಲ್ಲ, ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ. ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು, ಮನಸ್ಸನ್ನ ಜಾಸ್ತಿ ಉಪಯೋಗಿಸಿದ್ರು, ಅದರಿಂದ ಇವರು ಕೆಟ್ಟರು. ಇವರು ಹೇಳೋದೇನು ಅಂದರೆ, ಪ್ರಪಂಚದಲ್ಲಿ ಯಾವುದೇ ವಸ್ತು ತೋರಬೇಕಾದ್ರೆ ಅಲ್ಲಿ 7 ನಿಯಮಗಳಿರುತ್ತೆ ಅಂತ ಹೇಳ್ತಾರೆ ಇವರು. ಏನದು? ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ, ಭಾವ, ಅಭಾವ, ಹೀಗೆ ಒಟ್ಟು 7. ಈ 7 ಪದಾರ್ಥಗಳಿರುತ್ತೆ. ಅದರಿಂದ ಆ ವಸ್ತುಗಳು ಹೇಗೆ ಹೇಳ್ತಾರೆ ಅವರು, ದ್ರವ್ಯ ಅಂತಂದಿದ ತಕ್ಷಣ ಇಲ್ಲಿ
ನೀರು ಅಂತ ತಗೋಬೇಕಾಗಿಲ್ಲ, ಲಿಕ್ವಿಡ್ ಅಂತ ತಗೋಬೇಕಾಗಿಲ್ಲ. ವಸ್ತು, ದ್ರವ್ಯಗಳು ಅಂದರೆ ವಸ್ತುಗಳು ಅಂತಲೇ ಹೇಳೋದು ನಾವು. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನಿಂಬೆಹಣ್ಣು ತಗೊತೀನಿ, ಅದು ಒಂದು ವಸ್ತು. ಯಾವುದೇ ತಗೊಳ್ಳಿ ನೀವು, ಪ್ರಪಂಚದಲ್ಲಿ ನಮ್ಗೆ ಇದೆಯಲ್ಲ ಅವಸ್ಥೆಗಳು ಎಲ್ಲ, ಇವೆಲ್ಲ ವಸ್ತುಗಳೇ. ಆರೇ ನಮ್ಗೆ ಶಂಕರಾಚಾರ್ಯರ ಪ್ರಕಾರ 6 ಹೋಲ್ಸೇಲ್ನಲ್ಲಿ ನೋಡ್ಕೊಂಡ್ಬಿಟ್ರೆ ಆಯಿತು. ಅವ್ರು ಇವಕ್ಕೆಲ್ಲ ಇದನ್ನು ಹೋಲ್ಸ್ಕೊತ ಬರ್ತಾರೆ. ಅವಸ್ಥೆಗಳು ಬಿಟ್ಬಿಡಿ, ಅಲ್ಲಿವರೆಗೂ ಅವ್ರು ಹೋಗೋದೇ ಇಲ್ಲ. ಅವಸ್ಥೆ ಒಳಗಡೆ ಈವನ್ ಸ್ವರ್ಗ ನರ್ಕನೂ ಇವರು ಹೇಳಕ್ಕೆ ಬರಲ್ಲ ಇವರಿಗೆ. ಇವ್ರು ಏನಿದ್ರೂ ಆದಿ ಭೌತಿಕ, ಆಧ್ಯಾತ್ಮಿಕ ಈ ಎರಡನ್ನು ಇಟ್ಕೊಂಡು ಹೇಳ್ತಾ ಬರ್ತಾರೆ. ಈವನ್ ಆದಿ ಭೌತಿಕ ಇಟ್ಕೊತಾರೋ ಎಲ್ಲೋ ಗೊತ್ತಿಲ್ಲ. ಇವ್ರೇನು ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಆದಿ ಭೌತಿಕನೇ ಇಟ್ಕೊಳ್ಳಿ, ಆದಿ ಭೌತಿಕ, ಆದಿ ಆಧ್ಯಾತ್ಮಿಕ. ಇವಾಗ ನಿಂಬೆಹಣ್ಣಿದೆ, ಅದನ್ನು ದ್ರವ್ಯ ಅಂತ ಕರೀತಾರೆ. ಅದಕ್ಕೆ ಗುಣ ಇದೆಯೋ ಇಲ್ವೋ? ಇದೆ. ಏನದು ಗುಣ? ಅದು ಗುಂಡಕ್ಕಿದೆ, ಹಳದಿ ಬಣ್ಣ ಇರುತ್ತೆ ನಿಂಬೆಹಣ್ಣು. ಮತ್ತು ಅದಕ್ಕೆ ಏನದು ಕರ್ಮ? ಅದು ಹುಳಿ. ಹೆಂಗಿರುತ್ತದು? ಅದು ಹುಳಿಯಾಗಿರುತ್ತೆ ಹಾಗೆ. ಆಮೇಲೆ ದ್ರವ್ಯ, ಗುಣ, ಕರ್ಮ ಅದು ಯಾವುದಕ್ಕಾದರೂ ಸೇರಿಸಿ ಅದರ ಗುಣ ಅದಕ್ಕೆ ಬರುತ್ತೆ. ನಿಂಬೆಹಣ್ಣು ಜ್ಯೂಸ್ ಮಾಡ್ಬೋದು. ಇದು ಸಾಮಾನ್ಯ ನಿಂಬೆಹಣ್ಣು. ಅದರಲ್ಲಿ ವಿಶೇಷ ಏನು? ಗಜನಿಂಬೆ ದೊಡ್ಡದು, ಇಷ್ಟು ದಪ್ಪ ಇರುತ್ತೆ. ಅದರ ಸ್ಕಿನ್ನು ಸ್ಮೂತ್ ಇರಲ್ಲ, ಅದು ರಫ್ ಆಗಿರುತ್ತೆ. ಒಂದು ಈ ನಿಂಬೆಹಣ್ಣು ಯೆಲ್ಲೋ ಕಲರ್ ಇರುತ್ತೆ, ಅದು ಬಂದಿದ್ದೆ ಹಚ್ಚ ಹಸಿರಿರುತ್ತೆ, ಎಲೆ ಕಲರ್ ಇರುತ್ತೆ ಅದು. ಸೊ ಅದು ವಿಶೇಷ. ಈಗ ಸಮವಾಯ ಅಂತಾರೆ. ಈ ಎಲ್ಲದರಲ್ಲೂ ಒಂದು ಸಮನಾಗಿರೋ ಒಂದು ಸಮವಾಯ ಇರುತ್ತೆ ಅಂತ ನಾವು ಭಾವನೆ, ಇದನ್ನು ತರ್ಕ, ನಮ್ಗೆ ಅದು ಅರ್ಥ ಆಗುತ್ತೆ. ಅದು ಸಮವಾಯ ಅಂತಾರೆ. ಆ ವಸ್ತು ಇದ್ದರೆ ಭಾವ ಅಂತಾರೆ. ವಸ್ತು ಇಲ್ಲದೆ ಇದ್ದರೆ ಅಕಸ್ಮಾತ್ ಅದು ತುಂಬ ದಿನ ಇಟ್ಟರೆ ಕೊಳತು ಭೂಮಿಗೆ ಒಳತೋಗ್ಬಿಡ್ತಲ್ಲ, ಅದನ್ನು ಅಭಾವ. ಇಲ್ಲ, ಇವಾಗ ಅವರೊಬ್ಬರಿದ್ದರು ಸತ್ತೋಗ್ಬಿಟ್ರು, ಇಲ್ಲ ಇವಾಗ ಅದನ್ನು ಅಭಾವ. ಇದ್ದಾಗ ಭಾವ. ಭಾವಮೇ ಇದಲ್ಲ. ಒಟ್ಟಿನಲ್ಲಿ 7 ಗುಣಗಳಿದೆ. ಈಗ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ಈ ವಿಶೇಷ ಇವುಗಳೆಲ್ಲ ಒಂದು ಹಾಸು ಹೊಕ್ಕಾಗಿದೆ ಅಂತಾರವರು. ಏನದು? ಸಮವಾಯ ಅನ್ನೋ ಒಂದು ಇರುವಿರುತ್ತೆ. ಅವು ಇದ್ರೇ ಪ್ರಪಂಚದಲ್ಲಿ ಆ ವಸ್ತುಗಳು ಇದೆ ಅಂತ ಗೊತ್ತಾಗಬೇಕಾದ್ರೆ ಎಲ್ಲ ಥರಲ್ಲೂ ನಾವೇನು ಮಾಡ್ತೀವಿ? ಆ ಆತ್ಮನ ಇರುವು ಹಾಸು ಹೊಕ್ಕಾಗಿದೆ ಎಲ್ಲ ಥರಲ್ಲೂ ಅಂತ. ಹೂಗಳನ್ನೆಲ್ಲ ಒಂದು ದಾರಕ್ಕೆ ಹೊಲಿದ್ಬಿಟ್ರೆ ದಾರದ ಆಧಾರದಿಂದ ಅವಿದೆ ಅಂತೀವಲ್ಲ, ಹಾಗೆ ಇವರು ಏನು ಮಾಡ್ತಾರೆ? ಸಾಮಾನ್ಯ ವಾಯ ಅದರಿಂದ ಎಲ್ಲವೂ ಕೂಡ ಜೋಡಿಸಿಟ್ಕೊಂಡಿದೆ ಅದು ಅಂತ. ಈ ಆಟಮ್ಗಳೆಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ ಅಂತ ಏನೋ ಹೇಳ್ತೀವಲ್ಲ, ಹಾಗೆ ಇವರು ಈ ಪ್ರಪಂಚದ ವಸ್ತುಗಳು ಒಂದಕ್ಕೊಂದು ಸೇರ್ಕೊಂಡಿರುತ್ತೆ ಅಂತ ಏನೋ ಹೇಳ್ತಾರೆ ಅವರು. ಇದನ್ನು ಮತ್ತೆ ನಾವು ಇಮ್ಯಾಜಿನ್ ಮಾಡ್ಕೋಬೇಕು, ನಮ್ಮ ಅನುಭವದಲ್ಲಿ ಬರೋಲ್ಲ. ಸಮವಾಯ ಅಂದರೆ ಏನು ಅಂತ ಇವಾಗ ಮಿಕ್ಕಿರೋದೆಲ್ಲ ಗೊತ್ತಾಯ್ತು ನಮಗೆ. ಅವ್ರು ಸಮವಾಯ ಅಂತಾರೆ. ಮತ್ತು ಇನ್ನೇನೋ 9 ಹೇಳ್ತಾರೆ ಅವರು. ಅಲ್ಲಿ ಹೇಳುವಾಗ 5 ಭೌತಿಕವನ್ನು ಹೇಳ್ತಾರೆ. ಅಂದರೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಅದರ ಜೊತೆಗೆ ಕಾಲ, ದೇಶ, ಆತ್ಮ, ಮನಸ್ಸು, ಒಟ್ಟು 9 ಏನೋ ಹೇಳ್ತಾರೆ. 9 ದ್ರವ್ಯಗಳು ಅಂತ ಹೇಳ್ತಾರೆ. ಇವುಗಳಿರುವ ರೂಪ, ರಸ, ಗಂಧವೇ ಮುಂತಾದವು ಗುಣಗಳು. ಅವದರಲ್ಲಿರುತ್ತಲ್ಲ ರೂಪ, ರಸ, ಗಂಧ, ಅವು ಗುಣಗಳು. ಅದು ಏರೋಳೋದು, ಇಳಿಯೋದು, ಅವು ಹೆಚ್ಚು ಏರುಪೇರಾಗ್ತಾ ಇರ್ತವೆ, ಅವು ಕರ್ಮಗಳು. ಮತ್ತು ಪೃಥ್ವಿ, ಅಪ್ಪು, ರೂಪು, ರಸ ಮುಂತಾದವುಗಳಲ್ಲಿರುವ ಪೃಥ್ವಿತ್ವ. ಈಗ ಪೃಥ್ವಿ ಅಂತ ತಗೊಳ್ಳಿ, ಭೂಮಿ ಅಂತ ತಗೊಂಡ್ರೆ ಅದರಲ್ಲಿ ಪೃಥ್ವಿತ್ವ ಅಂತೀವಿ ನಾವು, ಅದು ಅದರ ಗುಣ. ಅದೇ ಥರ ಇದು ಅದಾಯ್ತಾ? ಅದೇ ರೀತಿ ಪೃಥ್ವಿ, ಅಪ್ಪು ಅಂತಂದಿದ ತಕ್ಷಣ ಅದರ ರಸತ್ವ ಅಂತೀವಿ. ಅಪ್ಪು ಅಂದರೆ ನೀರು, ಅದರಲ್ಲಿ ಟೇಸ್ಟ್ ಇರುತ್ತಲ್ವ, ರಸತ್ವ ಅಂತೀವಿ. ಪೃಥ್ವಿ ಅಂತಂದಿದ ತಕ್ಷಣ ಆ ಥರ ಹೇಳ್ತೀವಿ ನಾವು ಅಂತ ಹೇಳ್ತಾರೆ. ಆಮೇಲೆ ಮುಂತಾದವುಗಳು ದ್ರವ್ಯ, ಗುಣ, ಕರ್ಮ. ಇವುಗಳಲ್ಲಿರುವ ದ್ರವ್ಯತ್ವ, ಗುಣತ್ವ, ಕರ್ಮತ್ವ ಇವುಗಳು ಸತ್ಯ ಎಂಬುದು ಸಾಮಾನ್ಯಗಳು ಅಥವಾ ಜಾತಿಗಳು. ಅರ್ಥ ಆಗೋದೇ ಕಷ್ಟ ಇವು. ಯೋಚನೆ ಮಾಡಬೇಡಿ, ಇದೇನು ನಾವು ಅರ್ಥ ಮಾಡ್ಕೊಂಡಿದ್ದೇನೇನು ಆನ್ಸರು ಮಾಡೋದು ಬೇಕಾಗಿಲ್ಲ. ಬಟ್ ತಿಳ್ಕೊಂಡಿದ್ರೆ ಇವರು ಯಾವ ಥರ ಯಾಕೆ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಘಟತ್ವವೇ ಮುಂತಾದ ಸಾಮಾನ್ಯಗಳು, ಘಟವೇ ಮುಂತಾದ ವ್ಯಕ್ತಿಗಳಿಗೂ ಕೂಡಿಕೊಂಡಿರುವ ನಿತ್ಯ ಸಂಬಂಧಕ್ಕೂ, ದ್ರವ್ಯ ಗುಣಗಳಿಗೂ ದ್ರವ್ಯ ಕರ್ಮಗಳಿಗೂ ಕೂಡಿಕೊಂಡಿರುವ ನಿತ್ಯ ಸಂಬಂಧಕ್ಕೂ ಸಮವಾಯುವೆಂದು ಹೆಸರು. ಈಗ ಅವರು ಘಟ ಅಂತ ಕರೀತಾರೆ.
ಘಟ ಅಂತಂದರೆ ಮಡಕೆ ಅಂತ. ಈಗ ಮಡಕೆ ಆಗಬೇಕಾದ್ರೆ ಅದರಲ್ಲಿ ಏನೇನಿದೆ? ಘಟ ಅಂತ ಆಗೋಯ್ತು, ಮಡಕೆ ಅಂತ. ಆ ಮಡಕೆ ಯಾತ್ರಿಂದ ಆಗಿದೆ? ಮಣ್ಣು ಸೇರಬೇಕು, ಅದಕ್ಕೆ ಪೃಥ್ಯತ್ವ ಸೇರ್ಕೊಂಡಿರ್ತದೆ. ಬರೀ ಮಣ್ಣಿಂದ ಮಾಡ್ತಾನ? ನೀರು ಸೇರಿಸ್ಬೇಕು, ಅದಕ್ಕೆ ದ್ರವ್ಯತ್ವ, ನೀರು, ದ್ರವ್ಯ ಅಂತಲ್ಲ, ನೀರು ಸೇರ್ಕೋಬೇಕು, ಆ ನೀರು ಸೇರ್ಕೊಳ್ಳುತ್ತೆ. ಹೀಗೆ ಪಂಚಭೂತಗಳು ಸೇರ್ಕೊಂಡು ಈ ಥರ ಪಂಚವಸ್ತುಗಳು ಆಗಿರುತ್ತೆ ಅಂತ ಅವರು ಹೇಳೋದು. ಅದರಲ್ಲೆಲ್ಲ ಈ ಸಾಮಾನ್ಯ ಅನ್ನೋದು ಏನೋ ಹಾಸು ಹೊಕ್ಕಾಗಿದೆ ಅಂತ ಏನು ಒಂದು ಹೇಳ್ತಾರೋ, ಇವೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಕು ನಾವು. ನಮ್ಮ ನಿದ್ದೆಗೆ ಹೋಗ್ಬಿಟ್ರೆ ಇದಕ್ಕೆ ಉತ್ತರನೇ ಸಿಗಲ್ಲ. ಅದಕ್ಕೆ ಇವರು ಸಾರ್ವತ್ರಿಕ ಪೂರ್ಣಾನುಭವ ಹಿಡೀಲಿಲ್ಲ. ಒಟ್ಟಿನಲ್ಲಿ ಹಿಂಗೆಲ್ಲ ಹೇಳ್ತಾ ಬರ್ತಾರೆ. ಆ ನಿತ್ಯ ಸಂಬಂಧ ಅನ್ನೋದು ಎಲ್ಲ ಥರಲ್ಲೂ ಸಮವಾಗಿರುತ್ತೆ, ಏನೇನೋ ಹೇಳ್ತಾರೆ. ಇವು ನಮಗೆ ಅರ್ಥ ಮಾಡ್ಕೋಬೇಕಾದ್ರೆ ತಲೆ ಇದು ಬುದ್ಧಿ ಉಪಯೋಗಿಸ್ಬೇಕು, ಇದನ್ನು ಇಮ್ಯಾಜಿನ್ ಮಾಡ್ಕೋಬೇಕು, ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು. ಹಾಗೆ ಪೃಥ್ವಿಯೇ ಹೇಗೆ ಸ್ವರ್ಗ ನರ್ಕ ಇವುಗಳನ್ನೆಲ್ಲ ನಾನು ಇಮ್ಯಾಜಿನ್ ಮಾಡ್ಕೋಬೇಕು, ಹಾಗೆ ಮಾಡ್ಕೋಬೇಕು ಇವುಗಳು. ಅಂದರೆ ಇವು ಸ್ವಲ್ಪ ನಮ್ಗೆ ಹೊಂದುತ್ತೆ. ಈಗ ಮಡಕೆ ಆಗಬೇಕಾದ್ರೆ ಅದಕ್ಕೆ ಪೃಥ್ಯತ್ವ ಸೇರಬೇಕು, ಮಣ್ಣು ಅದು ಸೇರ್ತು, ಅದಕ್ಕೆ ನೀರು ಸೇರಬೇಕು, ಅದಕ್ಕೆ ಏನಂತಾರೆ, ನೀರಿಗೆ ಅಪ್ಪತ್ವ ಸೇರಬೇಕು. ಅದಾದ ಮೇಲೆ ಅದನ್ನು ಕಾಯಿಸ್ಬೇಕು, ಬೆಂಕಿ ಸೇರಬೇಕು, ಕಾಯಿಸಿದ್ರೇ ಮಡಕೆ ಆಗೋದು. ಮಡಕೆ ಆದಮೇಲೆ ಅದಕ್ಕೆ ಅಗ್ನಿ ತತ್ವನೂ ಸೇರ್ಕೋಬೇಕು ಅಂತಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಅದರಲ್ಲಿ ಆಕಾಶ ಕಾಣುತ್ತೆ, ಆಕಾಶ ತತ್ವನೂ ಸೇರ್ಕೊಂತು. ಹೀಗೆ ಪಂಚಭೂತಗಳಿಂದ ಅದಾಗುತ್ತೆ. ಅದರಲ್ಲಿ ಎಲ್ಲ ಥರಲ್ಲೂ ಒಂದು ಸಾಮಾನ್ಯವಾದ ಒಂದು ನಿತ್ಯ ಸಂಬಂಧ ಕೂಡ್ಕೊಂಡಿರುತ್ತೆ. ಅದರಿಂದ ಆ ವಸ್ತು ಇದೆ. ಅದಕ್ಕೋಸ್ಕರ ಅದರಲ್ಲಿ ಅವ್ರು ಹೇಳೋ ಇರುವು ಇದು ಹೇಳ್ತಾರೆ ಅಂತ. ಪೃಥ್ವಿಯ ಮುಂತಾದವುಗಳ ಪರಮಾಣುಗಳಲ್ಲಿಯೂ ಕಾಲ, ಆತ್ಮ, ಮನಸ್ಸು ಇವುಗಳಲ್ಲಿಯೂ ಇರುವ ಭೇದವು ತಿಳಿಸುವ ಪದಾರ್ಥಗಳು, ವಿಶೇಷಗಳು ನಮ್ಗೆ ಅರ್ಥ ಆಗುತ್ತೆ. ಇದು ಪೃಥ್ವಿನಲ್ಲಿ ಮುಂತಾದ ಪರಮಾಣುಗಳು ಯಾರು ನೋಡೋಕ್ಕೆ ಬರುತ್ತೆ? ಇದು ಸೈಂಟಿಸ್ಟ್ ನೋಡ್ಕೋಬೇಕಷ್ಟೆ. ಅದನ್ನು ಆ್ಯಟಮ್ ಅಂತ ಕರೀತಾರೆ. ಅದರಲ್ಲಿ ಸಮವಾಯುವಿನ ಹೆಸರಿರುತ್ತೆ. ಇವ್ರು ಹೇಳೋದೆಲ್ಲ ಸೈನ್ಸ್ಗೆ ಸ್ವಲ್ಪ ಹೊಂದುತ್ತೆ ಹೇಳಬೇಕು ಅಂತಂತಂದರೆ. ಇವರೇನು ಸುಮ್ಮನೆ ಸಾಮಾನ್ಯವರಲ್ಲ, ಮನಸ್ಸಿನಲ್ಲೇ ಚಿಂತನೆ ಮಾಡಿ ಹಿಂಗೆಲ್ಲ ಹೇಳಿದ್ದಾರೆ. ಅದು ನಮ್ಮ ಸೈನ್ಸ್ಗೆ ಹತ್ತಿರಕ್ಕಿರುತ್ತಿದೆ, ಇರೋದಿಲ್ಲ ಅಂತಲ್ಲ. ಸುಮ್ಮನೆ ಏನೋ ಗೊಡ್ಡ ಪುರಾಣ ಹೇಳ್ತಾರೆ ಅಂತಲ್ಲ, ನಮಗೆ ಮನಸ್ಸಿಗೆ ಹೋಗೋದಿಲ್ಲ ಮತ್ತು ನಮಗೆ ಬೇಕಾಗೋದಿಲ್ಲ. ಇವುಗಳಲ್ಲಿ ಇರುವ ಭೇದವನ್ನು ತಿಳಿಸುವ ಪದಾರ್ಥಗಳು, ವಿಶೇಷಗಳು. ಇದರಲ್ಲಿ ಭೇದ ಬರುತ್ತಪ್ಪ. ಅದೇ ಮಾಮೂಲಿ ನಿಂಬೆಹಣ್ಣಿಗೂ ಗಜ ನಿಂಬೆ ಭೇದ ಇದೆಯೋ ಇಲ್ವೋ? ಸೈಜ್ ಬೇರೆ, ಹುಳಿ ಕಡಿಮೆ, ಏನೇನೋ ಹೇಳ್ತಾರೆ. ಅದರ ಸ್ಕಿನ್ನು ತುಂಬ ದಪ್ಪ ಇರುತ್ತೆ, ಅದು ಹಿಂಡಬೇಕಾದ್ರೆ ಕಷ್ಟ. ಇದ್ರ ಥರ ಸ್ಕಿನ್ನು ಚಿಕ್ಕದು ನೌರಾಗಿರಲ್ಲ, ದಪ್ಪ ಇರುತ್ತೆ. ಏನೋ ಎಲ್ಲ ಒಟ್ಟಿನಲ್ಲಿ ಭೇದ ಇದೆಯೋ ಇಲ್ವೋ? ಇದೆ ಅಂತ. ಆ ಪದಾರ್ಥಗಳು ಭಾವರೂಪವಾಗಿರುತ್ತವೆ. ಅವು ಇಲ್ದಿದ್ದಾಗ ಅಭಾವ. ಅವು ಇರುತ್ತೆ, ಏನೋ ಶಾಶ್ವತವಾಗಿರುತ್ತಾ? ಒಂದು ತಿಂಗಳಾದರೆ ಕೊಳೆಯುತ್ತೆ, ಮಣ್ಣಿಗೆ ಹಾಕಿದ್ರೆ ಮಣ್ಣಲ್ಲಿ ಬೆರೆತ್ಕೊಂಡ್ಬಿಡುತ್ತೆ. ಎಲ್ಲನೂ ಅಷ್ಟೆ, ಅಭಾವ ಅಷ್ಟೇ. ಭಾವ ಅಭಾವ, ಇರೋದು ಇಲ್ಲದೆ ಇರೋದು. ಅಂತೂ ಹೀಗೆ ದ್ರವ್ಯವೇ ಮುಂತಾದ 7 ಪದಾರ್ಥಗಳು ಇವೆ ಎಂಬುದು ವೈಶೇಷಿಕರ ಮತ. ಹಿಂಗೆ 7 ಪದಾರ್ಥಗಳಿರುತ್ತೆ. ಅದರಿಂದಲೇ ಇವು ಹಾಸು ಹೊಕ್ಕಾಗಿರೋದ್ರಿಂದ ಪ್ರಪಂಚದಲ್ಲಿ ಹೇಳೋ ವಸ್ತುಗಳು ಈ 7 ಇರುವಿನಿಂದ ಇವೆಲ್ಲ ಒಟ್ಟದೇನೋ ಹಿಂಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಆತ್ಮ ಇವರೇನು ಮಾಡ್ತಾರೆ, ವ್ಯವಹಾರಕ್ಕೆ ಸ್ವಲ್ಪ ಹೊಂದ್ಕೊಳ್ಳುತ್ತೆ. ಹೌದು, ಏನೋ ಸ್ವಲ್ಪ ಹೊಂದುತ್ತಾ ಇದೆ ಅಂತ ಇಟ್ಕೊಂಡ್ರು ನಿಮ್ಮ ಆತ್ಮನೂ ಹಿಂಗೆ ಇರೋದು ಅಂದ್ಬಿಡ್ತಾರೆ ತಗೊಂಬಂದು. ಅದು ದೊಡ್ಡ ರಾಮಾಯಣ. ನಿಮ್ಮ ಆತ್ಮನಲ್ಲಿ ಹಿಂಗೆ ಇವೆಲ್ಲ ತಗೊಂಬಂದು ಸೇರಿಸ್ಬಿಡ್ತಾರೆ. ಆತ್ಮನಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆಯಾ? ಗಾಢನಿದ್ರಲ್ಲಿ ಇವೇನಾದರೂ ಗಂಧ ಇದೆಯಾ? ಪ್ರಕೃತಿ ಬರುತ್ತಾ? ಪಂಚಭೂತಗಳು ಬರುತ್ತಾ? ಅಲ್ಲಿಗೆ ಅವಸ್ಥೆ ಏನಾದರೂ ಪಂಚಭೂತಗಳು ಯಾವುದಾದ್ರೂ ಬರುತ್ತಾ? ನಿದ್ದೆಗೆ ಬರೋದಿಲ್ಲ. ಮತ್ತು ಇವರು ಆತ್ಮನ ಇರುವು ಅಂಥದ್ದೇ ಅಂತಾರೆ. ವ್ಯವಹಾರಕ್ಕೆ ಒಪ್ಕೋಣ, ಸ್ವಾಮಿಗಳು ಹೇಳ್ತಾರೆ ನಮ್ಮ ವ್ಯವಹಾರಕ್ಕೆ ಒಪ್ಕೋಬೋದು, ಇದನ್ನು ಇದ್ಕೊಳ್ಳಿ. ಆದರೆ ಇವರು ತೊಗೊಂಬಂದು ಆತ್ಮನಿಗೂ ಹೇಳಿಬಿಟ್ರೆ ಆತ್ಮನ ಇರುವು ಇಂಥದ್ದು ಅಲ್ಲ ಅನ್ನೋದಕ್ಕೆ ನಮ್ಗೆ ಇಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇನ್ನೂ ಬಿಡಲಿಲ್ಲ, ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ, ಆಮೇಲೆ ನೋಡೋಣ. ಇವೆಲ್ಲ ಸುಮ್ಮನೆ ಒಂದು ಸಾರಿ ಓದಿದ್ರೆ ಇದು ಮನಸ್ಸಿಗೆ ಹೋಗೋದಿಲ್ಲ. ಮತ್ತೆ ಓದ್ತಾ ಇರಬೇಕು, ಕೇಳ್ತಾ ಇರಬೇಕು. ಬಟ್ ಇದನ್ನೇ ನಾವೇನು ಕಟ್ ಮಾಡಿ ಏನು ನೆಸ್ಸರಿ ಇಲ್ಲ. ಬಟ್ ಒಟ್ಟಿನಲ್ಲಿ ಆತ್ಮನ ಇರುವು ನಾವು ಹೇಳ್ತೀವಲ್ಲ, ಸತ್ತ ಆತ್ಮನ ಇರುವು ಅಂತ ಹೇಳ್ತೀವಲ್ಲ, ಈ ಥರ ಇರುವು ಅಲ್ಲ. ಅಷ್ಟೇ ಬೇಕಾಗಲ್ಲ, ಇನ್ನೇನು ಬೇಕಾಗಲ್ಲ. ಇನ್ನು ಇದರ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತಾರೆ.
ನಾಳೆ ಸ್ವಲ್ಪ ನೋಡಿರಿ, ನಾಳೆ ನನ್ನ ಕ್ಲಾಸ್ ಇಲ್ಲ, ಗೋಪಿನಾಥ್ ಅವರು ರಘುನಂದನ್ ಅವ್ರ ಕ್ಲಾಸ್ ಇರುತ್ತೆ. ಇನ್ನೆರಡು ದಿವಸ ನನ್ನ ಕ್ಲಾಸ್ ಇರಲ್ಲ. ಇನ್ನೇನಿದ್ರು ಬ್ರಹ್ಮಚೈತನ್ಯರ ಕ್ಲಾಸ್ ಮಾತ್ರ 11 ಗಂಟೆದಿರುತ್ತೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ